ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಗೌರಿ ಹಬ್ಬ ಮತ್ತು ಗಣೇಶನ ಹಬ್ಬದ ದಿನ ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯಸ್ಸು ಎಲ್ಲ ಕೊಡಲಿ ಅಂತ ಭಗವಂತನ ಕೇಳ್ಕೊತೀನಿ. ಮತ್ತು ಬರೋ ಅಂಥ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ಜೀವನವನ್ನು ನಡೆಸೋಣ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಇದು ಗೌರಿ ಮತ್ತು ಗಣೇಶನ ಹಬ್ಬದ ವ್ಲಾಗ್ ಆಗಿರುತ್ತೆ. ಈ ವ್ಲಾಗಲ್ಲಿ ನಾನು ಕೆಲವೊಂದು ವಿಷಯನ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಗಣಪತಿ ಹಬ್ಬ ಯಾಕೆ ಆಚರಿಸ್ಬೇಕು, ಗಣಪತಿ ಹಬ್ಬ ಎಲ್ಲಿಂದ ಪ್ರಾರಂಭ ಆಯಿತು, ಮತ್ತು ಗಣಪತಿಗೆ ಯಾವ್ಯಾವ ಹೆಸರಿದೆ, ಮತ್ತು ಗಣಪತಿ ಹಬ್ಬನ ಆಚರಿಸೋದ್ರಿಂದ ನಮಗೇನು ಫಲ ದೊರೆಯುತ್ತೆ ಅನ್ನೋದನ್ನು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಮಾಮೂಲಿಯಾಗಿ ಎಲ್ಲರೂ ಮಾಡೋ ಹಾಗೇ ನಾವು ಕೂಡ ಗಣಪತಿ ಹಬ್ಬ ಪೂಜೆ ಮಾಡ್ತಾಯಿದ್ದೀವಿ. ಗಣಪತಿ ಹಬ್ಬ ತುಂಬ ಚೆನ್ನಾಗಿ ಆಚರಿಸಿದ್ದೀವಿ. ಸೊ ಅದ್ರ ಬಗ್ಗೆ ಹೇಳೋಕ್ಕಿಂತ ನಾನು ನಮ್ಮ ಮನೇಲಿ ಏನಾಯಿತು ಅನ್ನೋಂಥ ಹೇಳೋದಕ್ಕಿಂತ ಗಣಪತಿ ಹಬ್ಬ ಯಾಕೆ ಆಚರಿಸ್ತಾರೆ, ಅದರಿಂದ ಪ್ರಯೋಜನ ಏನು ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಇಮೇಜಸ್ಸು, ಫೋಟೋಸು, ಪೂಜೆ ಮಾಡಿರೋದೆಲ್ಲ ನೋಡ್ಕೊತಾ ಹೋಗ್ಬೋದು ನೀವು. ಆದರೆ ನಾನು ಏನು ಹೇಳ್ತೀನಿ ಅದನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ. ಸೊ ಎಲ್ಲರೂ ಮಾಡ್ದಂಗೆ ನಮ್ಮನೇಲಿ ಏನು ಮಾಡಿದ್ವಿ, ಕಡುಬು ಮಾಡಿದ್ವಿ, ಕೋಡ್ಬಳೆ ಮಾಡಿದ್ವಿ, ಚಕ್ಲಿ ಮಾಡಿದ್ವಿ ಅಂತ ಹೇಳೋದಕ್ಕಿಂತ ನೀವು ಅಲ್ಲೇನೇನು ಇಟ್ಟಿದ್ದೀವಿ ನೀವೇ ನೋಡ್ಕೊಂಬಿಡಿ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಗಣೇಶ ಚತುರ್ಥಿ ಅಂದರೆ ಇದು ವಾರ್ಷಿಕವಾಗಿ ಹಿಂದೂ ಹಬ್ಬ ಅಂತಲೇ ಹೇಳ್ಬೋದು. ಭಾರತದಲ್ಲಿ ವೈಭವದಿಂದ ಆಚರಿಸಲ್ಪಡುವ ಒಂದು ಹಬ್ಬ. ಪ್ರತಿ ವರ್ಷದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಹಬ್ಬದಲ್ಲಿ ಗಣಪತಿಯನ್ನು ಪೂಜಿಸಲಾಗುತ್ತದೆ. ಬೆಳ್ಳಿ ಅಥವಾ ಮಣ್ಣಿನಿಂದ ಮಾಡಿದ ಗಣಪತಿಯ ಮೂರ್ತಿಯನ್ನು ವಿದ್ಯುಕ್ತವಾಗಿ ಪೂಜಿಸಿ ವ್ರತವೆಂದು ಆಚರಿಸಲಾಗುತ್ತದೆ. ಹಬ್ಬದ ದಿನ ಮೋದಕ, ಕಡುಬು ಎಂಬ ಸಿಹಿ ತಿಂಡಿಯನ್ನು ಮಾಡಿ ಗಣೇಶನಿಗೆ ನೈವೇದ್ಯ ಮಾಡಲಾಗುತ್ತದೆ. ಇನ್ನು ಪುರಾಣದಲ್ಲಿ ಹೇಳಬೇಕು ಅಂದರೆ ಹಿಂದಿನ ದಿನದಿಂದ ಯಾವ ಥರ ಗಣಪತಿ ಹಬ್ಬ ಬಂತು ಅಂತ ಹೇಳೋದಾದರೆ, ಶಿವಪುರಾಣದಲ್ಲಿ ಹೇಳಿರುವಂತೆ ಗಣಪತಿಯನ್ನು ತುಳಸಿ ದಳದಲ್ಲಿ ಪೂಜಿಸಬಾರದು. ಏಕೆಂದರೆ ತುಳಸಿ ದರ್ಶನ ಮತ್ತು ಗಂಧಗಳು ಗಣೇಶ ದೇವರಿಗೆ ಸಂಬಂಧಪಟ್ಟ ಒಳಕೇಂದ್ರಗಳನ್ನು ಮುಚ್ಚುತ್ತವೆ. ಕೇತಕಿ ಪುಷ್ಪದ ಸ್ಪರ್ಶವು ಶಿವನ ದರ್ಶನಕ್ಕೆ ಸಂಬಂಧಪಟ್ಟ ಕೇಂದ್ರಗಳ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ. ಹಾಗೆಯೇ ಚೌತಿಯ ಚಂದ್ರನ ದರ್ಶನವು ಗಣೇಶನ ಉಪಾಸನೆಗೆ ಪ್ರತಿಬಂಧಕವಾಗಿದೆ. ಸೂರ್ಯನು ಬುದ್ಧಿತತ್ವಕ್ಕೆ ಮತ್ತು ಚಂದ್ರನು ಮನಸ್ತತ್ವಕ್ಕೆ ದೇವತೆ. ಗಣೇಶನ ಆಳ್ವಿಕೆಗೆ ಒಳಪಟ್ಟಿರುವ 21 ತತ್ವಗಳಲ್ಲಿ ಕೊನೆಯದು ಮನಸ್ಸು. ಉಳಿದ 20 ತತ್ವಗಳಾವುವೆಂದರೆ ಪಂಚಭೂತಗಳು, ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು ಮತ್ತು ಪಂಚತಾನಾತ್ಮಕತೆಗಳು. ಮನಸ್ಸನ್ನು ಸಂಯಮದಿಂದ ಒಳಗಿನ ಜ್ಞಾನಾಕಾಶದಲ್ಲಿ ಲಯಗೊಳಿಸಿದರೆ ಗಣೇಶನ ಮಹಿಮೆಯ ಅನುಭವ ಉಂಟಾಗುತ್ತದೆ ಅಂತ ಪುರಾಣದಲ್ಲಿ ಹೇಳ್ತಾರೆ. ಇನ್ನು ಗಣೇಶ ಚತುರ್ಥಿಯ ರಾತ್ರಿ ಇಂತಹ ಸಂಯಮದಲ್ಲಿದ್ದು ಭಗವಂತನ ನಿಜ ಸ್ವರೂಪವನ್ನು ಅನುಭವಿಸುತ್ತಾ ಆನಂದವಾಗಿರಬೇಕು. ಹಾಗೆ ಮಾಡದೆ ಅದನ್ನು ಹೊರಗಿನ ಆಕಾಶದಲ್ಲಿ ಕಾಣುವ ಚಂದ್ರರೂಪದಲ್ಲಿ ನೋಡುವುದರಲ್ಲಿ ಆಸಕ್ತಿ ಹೊಂದಿದರೆ ಗಣೇಶನ ಮಹಿಮೆಯು ಅರಿವು ಉಂಟಾಗದೆ ಅವನ ರೂಪವನ್ನು ಹಾಸ್ಯ ಮಾಡುವ ದುರ್ಬುದ್ಧಿಯುಂಟಾಗುತ್ತದೆ. ಇನ್ನು ಗಣೇಶನ ಹುಟ್ಟು ಹೇಗೆ ಆಯಿತು ಅಂತ ನೋಡೋದಾದರೆ, ಯಾಜ್ಞವಲ್ಕ್ಯ ಸ್ಮೃತಿಯ ಪ್ರಕಾರ ಅಂಬಿಕೆಯು ಗಣಪತಿಯ ತಾಯಿ ಅಂದರೆ ಪಾರ್ವತಿ. ಇನ್ನೊಂದು ಕಥೆಯ ಪ್ರಕಾರ ಆತನು ಪಾರ್ವತಿಯ ಮೈಯಿಂದ ಹುಟ್ಟಿದವನು. ಸ್ವರ್ಣಗೌರಿಯ ಮಾನಸ ಪುತ್ರ ಈತ. ಗೌರಿ ತನ್ನ ಮೈಕೊಳೆಯಿಂದ ಆಕೃತಿಯೊಂದನ್ನು ಸೃಷ್ಟಿಸಿ ಅದಕ್ಕೆ ಜೀವ ತುಂಬಿ ಸ್ನಾನ ಮಾಡಲು ಹೋಗಿರುತ್ತಾಳೆ. ತಾಯಿಯ ಅಣತಿಯಂತೆ ಗಣಪ ಮನೆಯನ್ನು ಕಾಯುತ್ತಿರುತ್ತಾನೆ. ಶಿವನು ಮನೆಗೆ ಹಿಂತಿರುಗುವಾಗ ಗಣಪ ಅವನನ್ನು ತಡೆದು ಮನೆಯೊಳಗೆ ಹೋಗಲು ಅಡ್ಡಿಪಡಿಸುತ್ತಾನೆ. ಇದರಿಂದ ಕುಪಿತಗೊಂಡ ಶಿವ ತನ್ನ ತ್ರಿಶೂಲದಿಂದ ಅವನ ಶಿರವನ್ನು ಕತ್ತರಿಸುತ್ತಾನೆ. ಸ್ನಾನ ಮುಗಿಸಿ ಬಂದ ಗೌರಿ ಮಗನ ಕಳೇಬರ ಕಂಡು ರೋಧಿಸುತ್ತಾಳೆ. ಹೆಂಡತಿಯನ್ನು ಸಮಾಧಾನಪಡಿಸುವ ಸಲುವಾಗಿ ಶಿವ ತನ್ನ ಗಣಗಳನ್ನು ಕರೆದು ಉತ್ತರ ದಿಕ್ಕಿಗೆ ಯಾರಾದರೂ ತಲೆ ಹಾಕಿ ಮಲಗಿದ್ದರೆ ಅಂಥವರನ್ನು
ತಲೆಯ ಕತ್ತರಿಸಿ ತರುವಂತೆ ಆಜ್ಞಾಪಿಸುತ್ತಾನೆ. ಅವರು ಉತ್ತರ ದಿಕ್ಕಿನಲ್ಲಿ ಮಲಗಿದ್ದ ಮರಿಯಾನೆ ತಲೆಯನ್ನು ಕತ್ತರಿಸಿ ತರುತ್ತಾರೆ. ನಂತರ ಅದನ್ನು ಗಣಪನ ಶರೀರಕ್ಕೆ ಅಂಟಿಸುವರು. ಹೀಗಾಗಿ ಗಣಪ ಗಜಮುಖನಾಗಿ ಗಣಗಳ ಅಧಿಪತಿ ಮತ್ತು ಮೊದಲ ಅಗ್ರಪೂಜೆಗೆ ಅರ್ಹನಾಗುತ್ತಾನೆ. ವಿಘ್ನ ವಿನಾಶಕ ವಿನಾಯಕನಾಗಿರುವನು ಇವನೇ ನಮ್ಮ ಗಣಪತಿ. ಇನ್ನು ಗಣೇಶನ ಹಬ್ಬ ಯಾವ ರೀತಿ ಆಚರಿಸ್ಬೇಕು ಅಂತ ನೋಡೋದಾದರೆ, ಮೊದಲನೇ ದಿನ ತಾಯಿ ಸ್ವರ್ಣಗೌರಿಯ ಹಬ್ಬ, ಮಾರನೇ ದಿನವೇ ಗಣೇಶನ ಹಬ್ಬ. ತಾಯಿಯನ್ನು ಮರಳಿ ಕರೆದುಕೊಂಡು ಹೋಗುವ ಕೆಲಸ ಗಣಪನದಾಗಿರುತ್ತದೆ. ತಾಯಿ ಭೂಲೋಕಕ್ಕೆ ಬಂದ ಮಾರನೇ ದಿನವೇ ಅಜ್ಜಿ ಮನೆಗೆ ಬಂದು ಅಜ್ಜಿ ಮನೆಯಲ್ಲಿ ಮಾಡಿದ ವಿವಿಧ ಭಕ್ಷ್ಯ ಭೋಜನಗಳನ್ನು ಭಕ್ಷಿಸಿ ತಾಯಿಯೊಂದಿಗೆ ಹಿಂತಿರುಗುತ್ತಾನೆ ಎಂಬ ಪ್ರತೀತಿ ಇದೆ. ಸಾಮಾನ್ಯವಾಗಿ ಈ ಹಬ್ಬ ಭಾದ್ರಪದ ಚೌತಿಯ ದಿನದಂದು ಬರುತ್ತದೆ. ಆ ದಿನ ಯಾರೂ ಚಂದ್ರನನ್ನು ನೋಡಬಾರದು. ಗಣೇಶನ ಭೂಲೋಕಕ್ಕೆ ಬಂದ ದಿನವನ್ನು ವಾರಗಟ್ಟಲೆ ಸಂಭ್ರಮದಿಂದ ಆಚರಿಸುವುದು ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ. ಅಂದು ದೇಗುಲಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಇನ್ನು ಗಣೇಶನ ಹಬ್ಬದ ವೈಶಿಷ್ಟ್ಯತೆಗಳು ಏನಂತ ಕೇಳೋಣ. ನಮ್ಮ ದೇಶದಲ್ಲಿ ಗಣಪತಿಯ ಪೂಜೆಯು ಅನಾದಿ ಕಾಲದಿಂದಲೂ ನಡೆದು ಬಂದಿದೆ. ಆನೆಗಳ ಹಿಂಡು ಹೊಲ ಗದ್ದೆಗಳಿಗೆ ನುಗ್ಗಿ ಬೆಳೆಗಳನ್ನು ಹಾಳು ಮಾಡುವುದನ್ನು ತಡೆಯುವ ಸಲುವಾಗಿ ರೈತಾಪಿ ಜನಗಳು ಆನೆಯ ಮುಖವುಳ್ಳ ದೇವನನ್ನು ಪೂಜಿಸಿದರೆ, ಗೋದಾಮುಗಳಲ್ಲಿ ಧಾನ್ಯಗಳನ್ನು ತಿಂದು ಹಾಳು ಮಾಡುವ ಇಲಿಗಳನ್ನು ಪೂಜಿಸಿ ಇಬ್ಬರನ್ನು ಸಮಾಧಾನಿಸುವುದು ಹಬ್ಬದ ಒಂದು ಕಾರಣವೆಂದು ಕೆಲವರು ಹೇಳುವರು. ಬೇರ್ಚಪ್ಪನಿಗೂ ಗಣಪತಿಯಂತೆ ಡೊಳ್ಳು ಹೊಟ್ಟೆಯನ್ನು ಮಾಡಿರುತ್ತಾರೆ. ಇದಲ್ಲದೆ ಗಣಪತಿಯನ್ನು ಬರ್ಮಾ, ಮಲೇಷಿಯಾ, ಇಂಡೋನೇಷಿಯಾ, ಚೀನಾ, ಸಮತ್ರ, ಜಾವಾ, ಜಪಾನ್ ಮತ್ತಿತರ ದೇಶಗಳಲ್ಲಿಯೂ ಪೂಜಿಸುತ್ತಿದ್ದರು. ವಿಜ್ಞಾನಿಗಳ ಸೃಷ್ಟಿಯ ವಿಕಾಸಕ್ಕೂ ತಮ್ಮ ಪುರಾಣಗಳಲ್ಲಿ ಹೇಳಿರುವ ದಶಾವತಾರ ಕಥೆಗಳಿಗೂ ಹೋಲಿಕೆಯುಂಟು. ಮೊದಲಿಗೆ ನೀರಿನಲ್ಲಿರುವ ಅವತಾರಗಳೆಂದರೆ ನಂತರ ಅರ್ಧ ಪ್ರಾಣಿ ಅರ್ಧ ಮನುಷ್ಯ. ಇದರಲ್ಲಿ ಗಣಪತಿಯೂ ಒಂದಾಗಿದೆ. ಗ್ರೀಕರ ಕಲ್ಪನೆಯಲ್ಲಿಯೂ ಇಂತಹ ಉದಾಹರಣೆಗಳಿವೆ. ಗಣಪತಿಯ ಮೂರ್ತಿಯು ಪೂಜೆಗೆ ಮೊದಲು ಸಗಣಿಯಿಂದ ಮಾಡಿ ಅದರ ಮೇಲೆ ಗರಿಕೆಯನ್ನಿಟ್ಟು ಅದನ್ನು ಪಿಳ್ಳೆರಾಯನೆಂದು ಕರೆದು ಅದಕ್ಕೆ ಪೂಜಿಸುವರು. ಮಿಕ್ಕೆಲ್ಲ ದೇವರುಗಳಂತೆ ಇದಕ್ಕೂ ಷೋಡಶಾಂಗ ಪೂಜಾ ವಿಧಾನದ ರೀತ್ಯ ಪೂಜಿಸುವರು. ಪೂಜೆಯ ನಂತರ 10 ದಿನಗಳವರೆಗೆ ನಿತ್ಯ ಪೂಜೆಯನ್ನು ಮಾಡಿ 10ನೆಯ ದಿನ ಅಂದರೆ ಅನಂತ ಚತುರ್ದಶಿಯ ದಿನವಂದು ವಿಸರ್ಜನೆ ಮಾಡುವರು. ದೇಶದ ವಿವಿಧೆಡೆ ವಿವಿಧ ರೀತಿಯಲ್ಲಿ ಗಣಪತಿಯ ಹಬ್ಬವನ್ನು ಆಚರಿಸುವರು. ದಕ್ಷಿಣ ದೇಶದಲ್ಲಿ ಮನೆಗಳಲ್ಲಿ ಗಣಪತಿಯ ಮೂರ್ತಿಗೆ ಪೂಜಿಸಿದರೆ, ಮಹಾರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಜನಗಳನ್ನು ಒಗ್ಗೂಡಿಸಲು ಆರಂಭಿಸಿದ ಸಾರ್ವಜನಿಕ ಗಣಪತಿ ಪೂಜೆ ಇಂದಿಗೂ ಹಾಗೆಯೇ ಮುಂದುವರಿಯುತ್ತಿದೆ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಎಂಬ ಮಂತ್ರವನ್ನು ಹೇಳಿ ಎಲ್ಲ ಪೂಜೆಗಳನ್ನು ಪ್ರಾರಂಭಿಸುತ್ತಾರೆ. ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ಕರಾವಳಿ ಪ್ರದೇಶದಲ್ಲಿ ತನ್ನದೇ ಆದ ಪರಂಪರೆ ಹೊಂದಿದೆ. ಇಲ್ಲಿ ಡೊಳ್ಳು ಕುಣಿತ, ಹುಲಿವೇಷ, ಯಕ್ಷಗಾನ ಮುಂತಾದವು ದಿನ ಗಣೇಶೋತ್ಸವಕ್ಕೆ ಮೆರುಗು ತರುತ್ತವೆ. ಕುಂದಾಪುರ, ಶಿರೂರು, ಮಂಗಳೂರು, ಉಡುಪಿ ಮುಂತಾದ ಕಡೆಗಳಲ್ಲಿ ಸುಂದರವಾದ ಸಂಭ್ರಮದ ಗಣೇಶ ಚತುರ್ಥಿ ನಡೆಯುತ್ತದೆ. ಗಣೇಶ ಹಿಂದೂ ಪುರಾಣದ ಪ್ರಕಾರ ಭೂತಗಣಗಳ ಅಧಿಪತಿ. ಗಣೇಶ ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬ. ಭಾರತದಲ್ಲಿ ಬಹಳ ಜನರು ಪೂಜಿಸುವ ದೇವರು. ಭಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚೌತಿಯ ದಿನ ಗಣೇಶನ ಹಬ್ಬವನ್ನು ಆಚರಿಸುತ್ತಾರೆ. ಗಣೇಶ ಅಂದರೆ ಬುದ್ಧಿವಂತಿಕೆ, ಜ್ಞಾನ, ಹೊಸ ಆರಂಭಗಳ ದೇವತೆ, ವಿಘ್ನ ವಿನಾಶಕ ಎಂದು ಕರೆಯುತ್ತಾರೆ. ಇನ್ನು ಗಣೇಶನಿಗೆ ಇತಿವೃತ್ತ, ವಿಘ್ನ ವಿನಾಶಕ ಗಣಪತಿ, ಶಾರೀರಿಕ ವೈಶಿಷ್ಟ್ಯಗಳು ಏನು ಅಂತ ಹೇಳೋದಾದರೆ, ಓಂಕಾರದ ಆಕಾರವುಳ್ಳ ದೈವ, ಮೂಷಿಕ ವಾಹನ ಗಣೇಶ, ವೇದಗಳಲ್ಲಿ ಗಣಪತಿ, ಪುರಾಣಗಳಲ್ಲಿ ಗಣಪತಿ, ಪುರಾಣ ಕಥೆಗಳು, ಶನಿ ದೃಷ್ಟಿ, ಗಣೇಶನ ಮಾತೃಭಕ್ತಿ, ಗಣೇಶನಿಗಿರುವ ವಿವಿಧ ಹೆಸರುಗಳು, ವಿದೇಶಗಳಲ್ಲಿ ಗಣಪತಿ ಹೇಗೆ ಪೂಜಿಸುತ್ತಾರೆ, ಆಧುನಿಕ ಜಗತ್ತಿನಲ್ಲಿ ಗಣಪತಿಗೆ ಇರುವ ಒಂದು ಚೈತನ್ಯಗಳು ಏನು ಅಂತ ಈ ಉಲ್ಲೇಖದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಗಣೇಶನನ್ನು ಓಂಕಾರ ಎಂದು ಕರೆಯಲಾಗುತ್ತದೆ. ಗಣೇಶನ ದೇಹ ಸ್ವರೂಪವು ದೇವನಾಗರಿಯ ಲಿಪಿಯ ಅಕ್ಷರದಂತಿದೆ. ಈ ಕಾರಣದಿಂದ ಗಣೇಶನನ್ನು ಇಡೀ ವಿಶ್ವದ ಪ್ರತಿರೂಪ ಎಂದು ಪರಿಗಣಿಸಲಾಗುತ್ತದೆ. ವಿಶ್ವದ ಮೂಲದಲ್ಲಿರುವ ಕಾರಣ ವಿಶ್ವಾಧಾರ ಜಗದೋದ್ಧಾರ ಎಂದು
ಕರೆಯಲಾಗುತ್ತದೆ. ಇನ್ನು ಮೂಷಿಕ ವಾಹನ ಗಣೇಶ ಅಂತ ಅಂದರೆ ಗಣೇಶನ ವಾಹನವಾದ ಇಲಿಯನ್ನು ಪ್ರತಿಭೆಯ ಸಂಕೇತವೆಂದು ತಿಳಿಯಲಾಗಿದೆ. ಒಂದು ವಿವರಣೆಯ ಪ್ರಕಾರ ಗಣೇಶನ ದೈವಿಕ ವಾಹನ ಇಲಿ ಮತ್ತು ಮೂಷಿಕ ವಿವೇಕ, ಪ್ರತಿಭೆ ಹಾಗೂ ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ. ಇನ್ನು ವೇದಗಳಲ್ಲಿ ಗಣಪತಿಗೆ ಹೇಳೋದಾದರೆ ಋಗ್ವೇದದಲ್ಲಿ ಗಣನಾಂ ತ್ವಾ ಗಣಪತಿಂ ಆವಾಮಹೇ ಎಂಬ ಕುಕ್ಕು ಇದ್ದು ಇದು ಗಣಪತಿಯ ಪೂಜೆಯ ಮುಖ್ಯ ಮಂತ್ರವಾಗಿ ಇಂದಿಗೂ ಪುರಸ್ಕೃತವಾಗಿದೆ. ಯಾದರೂ ವಿದ್ವಾಂಸರು ಇಲ್ಲಿನ ಗಣಪತಿ ಶಬ್ದಕ್ಕೆ ಬೃಹಸ್ಪತಿ ಅಥವಾ ಬ್ರಹ್ಮಣಸ್ಪತಿ ಎಂದೇ ಅರ್ಥ ಮಾಡುತ್ತಾರೆ. ನಮಗೆ ಇಂದು ಪ್ರಸಿದ್ಧವಾಗಿರುವ ಗಣಪತಿಯ ಮೂರ್ತಿಕಲ್ಪನೆಯ ಪುರಾಣ ಕಾಲದಲ್ಲಿದ್ದು, ಪುರಾಣ ಕಾಲಗಳಿಗೂ ಪೂರ್ವದ ಋಗ್ವೇದದಲ್ಲಿ ಆನೆಯ ಮುಖ, ಇಲಿಯ ವಾಹನ, ದೊಡ್ಡ ಹೊಟ್ಟೆ ಮುಂತಾದ ಯಾವ ಪೌರಾಣಿಕ ಕಲ್ಪನೆಗಳಿಗೂ ಇಲ್ಲ. ಆತ ಕೇವಲ ವಾಗಾಭಿಮಾನದಿಂದ ಮತ್ತೊಬ್ಬ ದೇವನಂತೆ ತೋರುತ್ತಾನೆ. ಅಷ್ಟೇ ಅಲ್ಲದೆ ಇಡೀ ರಾಮಾಯಣದಲ್ಲಿ ಹಾಗೂ ಮಹಾಭಾರತದ ಮೂಲರೂಪದಲ್ಲಿ ಗಣಪತಿಯ ನಾಮಸ್ಮರಣೆ ಕೂಡ ಬಾರದು. ಕಾಳಿದಾಸನಿಗೆ ಸಹ ಗಣಪತಿಯ ಅರಿವಿದ್ದಂತೆ ಕಾಣಿಸುವುದಿಲ್ಲ. ಮಹಾಭಾರತವನ್ನು ಬರೆಯಲು ವ್ಯಾಸರು ಗಣೇಶನನ್ನು ಲಿಪಿಕಾರನನ್ನಾಗಿ ಮಾಡಿಕೊಂಡ ಕತೆ ಈಚೆಗೆ ಮಹಾಭಾರತಕ್ಕೆ ಯಾರೋ ಸೇರಿಸಿದ್ದೆಂದು ವಿದ್ವಾಂಸರು ಭಾವಿಸುತ್ತಾರೆ. ಈ ಕೆಲವು ಕಾರಣಗಳಿಂದ ಗಣಪತಿ ಆರ್ಯರ ದೇವತೆಯಾಗಿರದೆ ಮೊಟ್ಟ ಮೊದಲಿಗೆ ದ್ರಾವಿಡ ಜನಾಂಗಗಳ ಗ್ರಾಮಾಭಿಮಾನಿ ದೇವತೆಯಾಗಿದ್ದರಬಹುದೆಂದು ಕೆಲವರು ಸಂಶೋಧಕರು ಊಹಿಸುತ್ತಾರೆ. ಕಾಲಾಂತರದಲ್ಲಿ ಈ ಕ್ಷುದ್ರ ದೇವತೆಯನ್ನು ಸಂಸ್ಕರಿಸಿಕೊಂಡು ಆರ್ಯರು ತಮ್ಮ ದೇವವರ್ಗದಲ್ಲಿ ಸೇರಿಸಿಕೊಂಡಿರಬಹುದೆಂದು ಅವರ ಅಭಿಪ್ರಾಯ. ಆದರೆ ಈ ವಾದವನ್ನು ಒಪ್ಪದ ಸಂಶೋಧಕರು ಉಂಟು. ಅವರು ಹೇಳುವ ಕಾರಣಗಳಿವು. ಯಜುರ್ವೇದದಲ್ಲಿ ತೈತ್ತಿರೀಯ ಸಂಹಿತೆಯನ್ನು ನಮೋ ಗಣಭ್ಯೋ ಗಣಪತಿಭ್ಯೋಶ್ಚ ನಮಃ ಎಂಬ ಮಂತ್ರದಲ್ಲಿ ಅನೇಕ ಗಣಪತಿಗಳ ಉಲ್ಲೇಖವಿದೆ. ಅತ್ಯಂತ ಪ್ರಾಚೀನವಾದ 4ನೇ ಶತಮಾನದ ಮಾನವಗೃಹ್ಯ ಸೂತ್ರದಲ್ಲಿ ವಿನಾಯಕರ ಸಂಖ್ಯೆ 4-5 ಇಲ್ಲವೆಂದು ಇವರ ಹೆಸರು ಕ್ರಮವಾಗಿ ಸಾಲಕಂಟಕ, ಕೂಷ್ಮಾಂಡ, ರಾಜಪುತ್ರ, ಉಸ್ಮಿತ ಮತ್ತು ದೇವಂಜನ ಎಂಬುದನ್ನು ತಿಳಿಸಿ ಇವರ ಪೀಡಾ ಪರಿಹಾರಕ್ಕಾಗಿ ಶಾಂತಿ ಕರ್ಮಗಳನ್ನು ವಿಧಿಸಿದೆ. ಮುಂದೆ ಯಜ್ಞಾರ್ವರ್ಸ ಸಂಸ್ಕೃತಿಯಲ್ಲಿ ಈ ವಿನಾಯಕರ ತಾಯಿ ಅಂಬಿಕೆಯೆಂದು ಅವರನ್ನು ತೃಪ್ತಿಪಡಿಸದೆ ಪೀಡೆ ಪರಿಹಾರವಾಗದೆಂದು ಹೇಳಿದೆ. ಪ್ರಸಕ್ತ ಶಕಾರಂಭದಲ್ಲಿ ರಚಿತವಾದ ಬೋಧಾಯನ ಗೃಹ್ಯಸೂತ್ರ, ಗೋಬಿಲಸ್ ಕೃತಿಗಳಲ್ಲಿಯೂ ಹಾಲನ, ಸಾತವಾಹನ, ಗಾತ ಸಪ್ತಶತಿಯಲ್ಲಿಯೂ ಗಜಮುಖನ ಉಲ್ಲೇಖದಂತೆ ಅವನ ಅಗ್ರಪೂಜೆಗಾರ್ಹತೆಯೂ ನಿರ್ದಿಷ್ಟವಾಗಿದೆ. ಬಾಣಘಟ್ಟ, ಭವಭೂತಿಗಳು ಗಣಪತಿಯ ಸ್ತೋತ್ರ ಮಾಡಿದ್ದಾರೆ. ಹೀಗೆ ಗಣಪತಿಯ ಅತ್ಯಂತ ಪ್ರಾಚೀನ ಸ್ವರೂಪ ಸಂಶಯಾಸ್ಪದವಾಗಿದ್ದರೂ ಅದು 6ನೇ ಶತಮಾನದ ವೇಳೆಗೆ ಇಂದು ಪ್ರಸಿದ್ಧವಾಗಿರುವ ಸ್ವರೂಪಕ್ಕೆ ಬಂದು ಮುಟ್ಟಿಯಾಗಿತೆಂದು ಊಹಿಸಬಹುದು. ಏಕೆಂದರೆ ಇದೇ ಕಾಲದ ಪ್ರಾಚೀನ ಶಿಲಾಮೂರ್ತಿಗಳು ಕೂಡ ಜೋಧಪುರದ ಬಳಿ ಘಾಟಿಯಾಲ, ಐಹೊಳೆ ಹಾಗೂ ಬಾದಾಮಿ ದೇವಾಲಯಗಳಲ್ಲಿ ಈಗಲೂ ಕಾಣಸಿಗುತ್ತವೆ. ಗಣಪತಿಯ ಮಹಿಮೆಯನ್ನು ವಿಸ್ತಾರವಾಗಿ ಪ್ರತಿಪಾದಿಸುವ ಪುರಾಣಗಳು ಇಲ್ಲಿಂದ ಮುಂದೆ ರಚಿತವಾದುದೆಂದು ಊಹಿಸಬಹುದು. ಪುರಾಣಗಳಲ್ಲಿ ಗಣಪತಿ. ಪುರಾಣಗಳ ಪ್ರಕಾರ ಗಣಪತಿ ಶಿವ ಪಾರ್ವತಿಯರ ಮಗ. ಕೇವಲ ಪಾರ್ವತಿಯ ಮುದ್ದುಮಗನೆನ್ನುವುದೇ ಹೆಚ್ಚು ಸಮರ್ಪಕವೆನಿಸುತ್ತದೆ. ಏಕೆಂದರೆ ಅವಳ ಸ್ನಾನಚೂರ್ಣದಿಂದ ಈತ ಮೈದಾಳಿ ಅವಳ ಸ್ನಾನಜಲದೊಂದಿಗೆ ಗಂಗಾಮುಖವನ್ನು ಸೇರಿ ಅಲ್ಲಿ ಗಜಮುಖಳಾದ ಮಾಲಿನಿಯೆಂಬ ದೇವತೆಯ ಗರ್ಭವನ್ನು ಸೇರಿ ಚತುರ್ಭುಜ ಮತ್ತು ಪಂಚಗಜಮುಖಗಳಿಂದ ಜನಿಸಿದನಂತೆ. ಗಂಗೆ ಅವನನ್ನು ತನ್ನ ಸುತನೆಂದರೂ ಶಿವ ಅವನನ್ನು ಪಾರ್ವತಿ ಸುತನೆಂದೂ ತೀರ್ಮಾನಿಸಿ ಅವನನ್ನು ಏಕಮುಖನನ್ನಾಗಿ ಮಾಡಿದನಂತೆ. ಅಂಜನಗಿರಿಯಲ್ಲಿ ಅವನನ್ನು ವಿಘ್ನವಿನಾಶಕ ದೇವನೆಂದು ಈಶ್ವರ ಪಟ್ಟಗಟ್ಟಿದನಂತೆ. ಈ ವಿವರಗಳು ಕಾಶ್ಮೀರ ಕವಿಯಾದ ಜಯರತನ ಹರಚರಿತ ಚಿಂತಾಮಣಿಯಲ್ಲಿ 13ನೇ ಶತಮಾನದಲ್ಲಿ ದೊರೆಯುತ್ತದೆ.
ವೈವರ್ತ ಪುರಾಣಗಳಲ್ಲಿ ಗಣೇಶನ ಜನ್ಮ ವೃತ್ತಾಂತ ವಿಸ್ತಾರವಾಗಿ ಬಂದಿದೆ. ಅಲ್ಲಿಯ ಕತೆ ಬೇರೆ ರೀತಿಯಾಗಿದೆ. ಪಾರ್ವತಿ ತನ್ನ ಕಂದನನ್ನು ತೋರಿಸಲು ಎಲ್ಲರೊಂದಿಗೆ ಶನಿಯನ್ನು ಕರೆಸಿದ್ದಳಂತೆ. ಶನಿಯ ವಕ್ರದೃಷ್ಟಿ ಬಿದ್ದೊಡನೆ ಗಣಪತಿಯ ತಲೆ ಬಿದ್ದು ಹೋಯಿತಂತೆ. ಆಮೇಲೆ ವಿಷ್ಣು ಅವನಿಗೆ ಆನೆಯ ತಲೆಯನ್ನು ತಂದು ಅಂಟಿಸಿದನಂತೆ. ಗಣೇಶನಿಗೆ ಇರುವುದೇ ಒಂದು ದಂತ, ಇನ್ನೊಂದು ದಂತ ಕಳೆದುದು ಹೇಗೆನ್ನಲು ಬೇರೆ ಬೇರೆ ಕಥೆಗಳಿವೆ. ಅದನ್ನು ರಾವಣ ಮುರಿದನೆಂಬ ಮಾಗಕವಿ ಶಿಶುಪಾಲವಧ ಹೇಳಿದರೆ, ಪರಶುರಾಮನೊಡನೆ ಯುದ್ಧದಲ್ಲಿ ಅದು ಮುರಿಯಿತೆಂದು ಬ್ರಹ್ಮವೈವರ್ಣ ಪುರಾಣ ತಿಳಿಸುತ್ತದೆ. ಯಾರು ಜಗವನ್ನೆಲ್ಲ ಬೇಗ ಪ್ರದಕ್ಷಿಣೆ ಮಾಡುವವರೆಂದು ಗಣೇಶನಿಗೂ ಕುಮಾರಸ್ವಾಮಿಗೂ ಸ್ಪರ್ಧೆ ಬಂದ ಕಾಲದಲ್ಲಿ ದಂತ ಮುರಿಯಿತೆಂದು ಹರಚರಿತ ಚಿಂತಾಮಣಿಯಲ್ಲಿ ಹೇಳಲಾಗಿದೆ. ಶಿವಪುರಾಣದ ಪ್ರಕಾರ ಶಿವನೇ ಪಾರ್ವತಿಯ ಸ್ನಾನಗೃಹದ ಬಾಗಿಲಲ್ಲಿ ಕಾವಲಿದ್ದ ಗಣೇಶನ ತಲೆಯನ್ನು ಕಡಿದು ಅದಕ್ಕೆ ಬದಲಾಗಿ ಆನೆಯ ತಲೆಯನ್ನು ಜೋಡಿಸಿದನೆನ್ನಲಾಗಿದೆ. ಗಣಪತಿಗೆ ಮದುವೆಯೇ ಇಲ್ಲವೆನ್ನುವ ಕೆಲವು ಪುರಾಣಗಳಿದ್ದರೆ, ಅವನಿಗೆ ಸಿದ್ಧಿ ಬುದ್ಧಿ ಎಂಬ ಇಬ್ಬರು ಹೆಂಡತಿಯರು ಹೇಳುವ ಪುರಾಣಗಳುಂಟು. ಸಿದ್ಧಿಯಲ್ಲಿ ಹುಟ್ಟಿದ ಕ್ಷೇಮ ಮತ್ತು ಬುದ್ಧಿಯಲ್ಲಿ ಹುಟ್ಟಿದ ಲಾಭ ಎಂಬ ಮಕ್ಕಳನ್ನು ಹೇಳುವ ಪುರಾಣಗಳೂ ಉಂಟು. ಗಣಪತಿಯ ವಿಗ್ರಹಗಳಲ್ಲಿ ಕೆಲವು ಇಂದಿನ ಸುಂದರಾಕೃತಿಯ ಬದಲು ಒರಟು ವಿಕಾರ ರೂಪದಲ್ಲಿಯೂ ಇರುವುದನ್ನು ಕಾಣುತ್ತೇವೆ. ಉದಾಹರಣೆಗೆ ನಾಸಿಕದ ಮೋದಕೇಶ್ವರ ಗಣಪತಿ, ವಾಡಾದ ಸ್ವಯಂಭೂ ಗಣಪತಿ. ಕೆಲವು ಕೇವಲ ಸ್ಥೂಲ ಆನೆಯ ತಲೆಯಂತಿರುವ ಕಲ್ಲುಗಳೇ ಇರುತ್ತವೆ. ಉದಾಹರಣೆಗೆ ಜುನ್ನಾರದ ಸಾರ್ವಜನಿಕ ಗಣಪತಿ. ಕೆಲವೆಡೆ ದ್ವಿಭುಜ ಗಣಪತಿಗಳಿವೆ. ಉದಾಹರಣೆ ಗೋಕರ್ಣ ಮತ್ತು ಇಡಗುಂಜಿಯ ಮೂರ್ತಿಗಳು. ಪಲ್ಲವರ ಕಾಲಕ್ಕೆ ಮುಂಚೆ ದಕ್ಷಿಣದಲ್ಲಿ ಗಣಪತಿ ವಿಗ್ರಹಗಳು ಸಿಕ್ಕಿಲ್ಲ. ಮುಂದೆ ಅನೇಕ ತಂತ್ರ ಆಗಮಗಳ ನಿರ್ದೇಶನದಂತೆ ಗಣಪತಿಯ ಮೂರ್ತಿ ಕಲ್ಪನೆಯಲ್ಲೂ ನಾನಾ ಭುಜಗಳು, ಮುಖಗಳು, ಅಲಂಕಾರಗಳು ಬೆಳೆದು ಬಂದುದನ್ನು ನೋಡಬಹುದು. ಹೊಯ್ಸಳರ ಕಾಲದಿಂದೀಚೆಗೆ ಈ ಪರಿಷ್ಕೃತ ರೂಪಗಳು ಕನ್ನಡ ನಾಡಿನಲ್ಲೆಲ್ಲ ಕಾಣಬರುತ್ತವೆ. ಇನ್ನು ಗಣೇಶನ ಪುರಾಣ ಕಥೆಗಳನ್ನು ಹೇಳೋದಾದರೆ ಒಂದು 2 ಕತೆ ಹೇಳ್ಬೋದು. ಮೊದಲನೇದು ಒಂದು ಕತೆ ಹೇಳ್ತೀನಿ ನೋಡಿ. ತನ್ನ ಮನದಿಂದ ಗಣೇಶ ಉದಿಸಿದ ಈತ ಪ್ರಥಮ ಪೂಜಿತನೆಂದು ಶಿವ ನಿರ್ಧರಿಸಿದ. ಯಾರೇ ಆಗಲಿ ಯಶಸ್ಸನ್ನು ಪಡೆಯಲು ಬಯಸುವವರು ಗಣೇಶನನ್ನು ಪೂಜಿಸಬೇಕು ಮತ್ತು ಗಣೇಶನಿಗೆ ಪ್ರಾಮುಖ್ಯತೆ ಕೊಡದೆ ಇತರ ದೇವತೆಯನ್ನು ಪೂಜಿಸುವುದರಿಂದ ಫಲ ದೊರಕದು ಎಂದು ಆತ ಸಂಕಲ್ಪಿಸಿದ. ಇದಾದ ನಂತರ ಒಮ್ಮೆ ಶಿವನು ತ್ರಿಪುರ ಪಟ್ಟಣಕ್ಕೆ ರಾಕ್ಷಸರೊಂದಿಗೆ ಯುದ್ಧ ಮಾಡಲು ಹೊರಟ. ಆದರೆ ಯುದ್ಧ ಸನ್ನದ್ಧನಾಗಿದ್ದ ಶಿವ ತಾನೇ ರೂಪಿಸಿದ ನಿಯಮವನ್ನು ಮರೆತುಬಿಟ್ಟ. ಯುದ್ಧದಲ್ಲಿ ಸೋತು ಭಾರೀ ಮುಖಭಂಗವಾಗುವ ಹಂತಕ್ಕೆ ಶಿವ ತಲುಪಿದ. ಶಿವನ ರಥದ ಚಕ್ರದ ಗೂಟ ಮುರಿದು ರಥ ನಿಂತಿತು. ಅಷ್ಟರಲ್ಲಿ ಶಿವನಿಗೆ ತಾನು ಹೊರಡುವ ಮೊದಲು ಗಣೇಶನಿಗೆ ಪೂಜೆ ಸಲ್ಲಿಸಲು ಮರೆತಿರುವುದು ನೆನಪಾಯಿತು. ಈ ಕಷ್ಟಕ್ಕೆ ಅದೇ ಕಾರಣ ಎಂದು ತಿಳಿದನು. ನಂತರ ಮಗನನ್ನು ಪೂಜಿಸಿದ ಮತ್ತು ಯಶಸ್ವಿಯಾಗಿ ತ್ರಿಪುರಾಂತಕ ಯುದ್ಧವನ್ನು ಯಶಸ್ವಿಯಾಗಿ ಜಯಿಸಿದನು. ಹೀಗೆ ಶಿವ ಯುದ್ಧಕ್ಕೆ ಹೋಗೋಕ್ಕೂ ಮುಂಚೆ ಗಣಪತಿನ ಪೂಜೆ ಮಾಡೋದು ಮರ್ತಿದ್ದ. ಅದರಿಂದ ಯುದ್ಧದಲ್ಲಿ ಸೋತ. ಮತ್ತೆ ನೆನಪಾಗಿದ್ದ ಮೇಲೆ ಆ ಕಷ್ಟಕ್ಕೆ ಇದೇ ಕಾರಣ ಅಂತ ಹೋಗಿ ಮತ್ತೆ ಮಗನನ್ನು ಪೂಜಿಸಿದ ಮೇಲೆ ಆ ಯುದ್ಧದಲ್ಲಿ ಮತ್ತೆ ಯಶಸ್ವಿಯಾಗಿ ಜಯಿಸಿದನಂತೆ. ಇನ್ನು 2ನೇ ಕತೆ ನೋಡೋದಾದರೆ, ಒಂದು ದಿನ ಕೈಲಾಸವಾಸನಾದ ಶಿವ ಮತ್ತು ಮಡದಿ ಪಾರ್ವತಿ ತಮ್ಮಿಬ್ಬರು ಪುತ್ರರಾದ ಗಣೇಶ ಮತ್ತು ಸುಬ್ರಹ್ಮಣ್ಯರೊಂದಿಗೆ ಸಂತಸದಿಂದ ಕಾಲ ಕಳೆಯುತ್ತಿದ್ದರು. ಶಿವ ಪಾರ್ವತಿಯರು ತಮ್ಮಿಬ್ಬರು ಪುತ್ರರಿಗೆ 2 ಸುಂದರ ಹಣ್ಣನ್ನು ನೀಡಿದ್ದರು. ಇಬ್ಬರಿಗೂ ಅವೆರಡೂ ತಮಗೇ ಸೇರಬೇಕೆಂಬ ಆಸೆಯಿತ್ತು. ಆ ಹಣ್ಣಿನಲ್ಲಿ ವಿಶೇಷವಾದ ಜ್ಞಾನ ಮತ್ತು ಎಂದಿಗೂ ಅಳಿಯದ ವಿಶೇಷತೆಯೊಂದು ಅಡಕವಾಗಿರುವುದೆಂದು ಜನುಮದಾತರು ತಿಳಿಸಿದ್ದರು. ಆ ಹಣ್ಣನ್ನು ಪಡೆಯಲು ಇಬ್ಬರು ಸ್ಪರ್ಧಿಸಬೇಕಾಗಿತ್ತು ಮತ್ತು ಯಾರು ಅದರಲ್ಲಿ ಗೆಲ್ಲುತ್ತಾರೋ ಅವರು 3 ಬಾರಿ ಪ್ರಪಂಚ ಪ್ರದಕ್ಷಿಣೆ ಮಾಡಿ ಮೊದಲಿಗರಾಗಿ ಬರಬೇಕಾಗಿತ್ತು. ಕೊನೆಗೂ ಸ್ಪರ್ಧೆಯಲ್ಲಿ ಕಾರ್ತಿಕೇಯನೇ ಮೊದಲಿಗನಾಗಿ ಲೋಕ ಸುತ್ತಲೂ ತನ್ನ ವಾಹನದ ನವಿಲನ್ನೇರಿ ಹೊರಟ. ಆಕಾಶದಲ್ಲಿ ಹಾರಾಡುತ್ತಾ ಪವಿತ್ರನೂ ಪಾವನಪೂಜ್ಯವೂ ಆದ ಸ್ಥಳಗಳಲ್ಲಿ ನಿಂದು
ದೇವದೇವೋತ್ತಮರನ್ನೆಲ್ಲ ಪೂಜಿಸುತ್ತಾ ಮುಂದೆ ಸಾಗುತ್ತಿದ್ದ. ಆದರೆ ಗಣೇಶನಿಗೆ ತನ್ನ ದೇಹದ್ದೇ ಚಿಂತೆಯಾಗಿತ್ತು. ತನ್ನ ಡೊಳ್ಳು ಹೊಟ್ಟೆಯನ್ನೊತ್ತಿಕೊಂಡು ನಿಧಾನವಾಗಿ ಸಾಗಿದರೆ ಯಾವುದೇ ರೀತಿಯಲ್ಲೂ ತಾನು ಕಾರ್ತಿಕೇಯನನ್ನು ಹಿಂದಿಕ್ಕಲಾರೆನೆಂಬುದು ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಆದರೆ ಅವನ ಬುದ್ಧಿಯ ಅವನ ಸಮಸ್ಯೆಗೆ ತಕ್ಕ ಪರಿಹಾರ ಸೂಚಿಸಿತ್ತು. ಅವನು ಮರು ಯೋಚಿಸದೆ ತನ್ನ ಜನುಮದಾತರಾದ ಸಾಕ್ಷಾತ್ ಪಾರ್ವತಿ ಪರಮೇಶ್ವರಿಗೆ ಪ್ರದಕ್ಷಿಣೆ ಹಾಕಿ ನಿಂತನು. ನನ್ನ ಮಾತಾಪಿತರಾದ ಶಿವ ಪಾರ್ವತಿಯರಲ್ಲಿ ಇಡೀ ಜಗತ್ತೇ ಮೈದುಂಬಿರಲು ಅವರೇ ಸರ್ವಸ್ವವಾಗಿರುವಾಗ ನಾನು ಬೇರೆಲ್ಲೂ ಹೋಗಬೇಕಾದ ಅವಶ್ಯಕತೆ ಇಲ್ಲ ಎಂದು ಗಣೇಶ ತನ್ನ ನಿಲುವನ್ನು ಸಮರ್ಥಿಸಿಕೊಂಡನು. ಕೊನೆಗೆ ಗಣೇಶನೇ ಪಂದ್ಯ ಗೆದ್ದ. ಜತೆಗೆ ಆ ಸುಂದರ ಹಣ್ಣುಗಳನ್ನು ತನ್ನದಾಗಿಸಿಕೊಂಡ. ಪ್ರಥಮ ಪೂಜ್ಯ ಗಣೇಶ. ಇದು 2 ಕತೆ ಆಗಿದೆ. ಇನ್ನು ಶನಿ ದೃಷ್ಟಿ, ಶನಿ ಕಾಟ ಅಂದರೆ ಗಣೇಶನಿಗೆ ಶನಿ ಕಾಟ ಇಲ್ಲ ಅಂತ ನೀವು ಕೇಳ್ಬೋದು. ಅದನ್ನು ಇಲ್ಲಿ ಕಥೆಯಾಗಿ ಹೇಳ್ತಾ ಇದ್ದಾರೆ, ನೋಡಿ ಹೇಳ್ತೀನಿ. ಬ್ರಹ್ಮವೈತರ್ಯ ಪುರಾಣದಲ್ಲಿನ ಅಷ್ಟೇನೂ ಪ್ರಸಿದ್ಧವಲ್ಲದ ಕಥೆಯೊಂದು ಗಣೇಶನ ಹುಟ್ಟಿನ ಬಗ್ಗೆ ಬೇರೇನೇ ಚಿತ್ರಣವನ್ನು ಕೊಡುತ್ತದೆ. ವಿಷ್ಣುವನ್ನು ಒಲಿಸಿಕೊಂಡರೆ ಒಬ್ಬ ಮಗನನ್ನು ಕರುಣಿಸುವನೆಂದು ಪಾರ್ವತಿಯು ಶಿವನ ಆಜ್ಞಾನುಸಾರವಾಗಿ 1 ವರ್ಷ ಉಪವಾಸ ಪುಣ್ಯಕವ್ರತ ಮಾಡುತ್ತಾಳೆ. ಇನ್ನು ಭಗವಾನ್ ಕೃಷ್ಣನು ಅವತಾರ ಸಮಾಪ್ತಿಯಾದ ನಂತರ ಪ್ರತಿಯೊಂದು ಕಲ್ಲಲ್ಲೂ ತಾನು ಅವಳ ಮಗನಾಗಿ ಅವತರಿಸುವೆನೆಂದು ಘೋಷಿಸುತ್ತಾನೆ. ಅದರಂತೆಯೇ ಕೃಷ್ಣನು ಮನೋಹರ ರೂಪದ ಶಿಶುವಾಗಿ ಪಾರ್ವತಿಗೆ ಜನ್ಮ ತಳೆಯುತ್ತಾನೆ. ಈ ಘಟನೆಯನ್ನು ಅತ್ಯಧಿಕ ಸಂಭ್ರಮದಿಂದ ಆಚರಿಸಿ ಎಲ್ಲ ದೇವಾನುದೇವತೆಗಳು ಮಗುವನ್ನು ನೋಡಲು ಆಹ್ವಾನಿಸಲಾಗುತ್ತದೆ. ಆದರೆ ಸೂರ್ಯನ ಮಗನಾದ ಶನಿದೃಷ್ಟಿ ಶಿಶುವಿಗೆ ಹಾನಿಕಾರಕವಾದುದರಿಂದ ಮಗುವನ್ನು ದೃಷ್ಟಿಸಲು ಹಿಂಜರಿಯುತ್ತಾನೆ. ಆದರೂ ಪಾರ್ವತಿಯು ಶನಿಯನ್ನು ಶಿಶುವನ್ನು ನೋಡೆಂದು ಆಗ್ರಹಿಸಲು ಶನಿಯು ಮಗುವನ್ನು ನೋಡಿದ್ದೇ ತಡ. ತಕ್ಷಣವೇ ಶಿಶುವಿನ ತಲೆ ಉರುಳಿ ಬಿದ್ದು ಗೋಲೋಕಕ್ಕೆ ಹಾರಿ ಹೋಗುತ್ತದೆ. ದುಃಖದಲ್ಲಿ ಮುಳುಗಿರುವ ಶಿವ ಮತ್ತು ಪಾರ್ವತಿಯರನ್ನು ಕಂಡು ವಿಷ್ಣು ತನ್ನ ವಾಹನದ ಗರುಡನನ್ನು ಏರಿ ಪುಷ್ಪಭದ್ರವೆಂಬ ನದೀತೀರದಿಂದ ಮರಿಯಾನೆಯೊಂದರ ತಲೆಯನ್ನು ತರುತ್ತಾನೆ. ಆನೆಯ ತಲೆಯನ್ನು ಪಾರ್ವತಿಯ ಮಗನ ರುಂಡವಿಲ್ಲದ ದೇಹಕ್ಕೆ ಜೋಡಿಸಿ ಅವನನ್ನು ಪುನರುಜ್ಜೀವಿಸಗೊಳಿಸುತ್ತಾರೆ. ಆ ಶಿಶುವನ್ನು ಗಣೇಶನೆಂದು ಹೆಸರಿಸಿ ದೇವದೇವತೆಗಳೆಲ್ಲರೂ ಅವನನ್ನು ಆಶೀರ್ವದಿಸುತ್ತಾರೆ ಮತ್ತು ಅವನಿಗೆ ಶಕ್ತಿ, ಸಾಮರ್ಥ್ಯ ಹಾಗೂ ಅಭಿವೃದ್ಧಿಯನ್ನು ಹಾರೈಸುತ್ತಾರೆ. ಇನ್ನು ಗಣೇಶನ ಮಾತೃಭಕ್ತಿ ನೋಡೋದಾದರೆ, ಗಣೇಶನಿಗೆ ಪಾರ್ವತಿ ಅಂದರೆ ತುಂಬ ಇಷ್ಟ. ಒಮ್ಮೆ ಆಟವಾಡುತ್ತಿದ್ದಾಗ ಗಣೇಶ ಒಂದು ಬೆಕ್ಕನ್ನು ಗಾಯಗೊಳಿಸಿದ. ಅವನು ಮನೆಗೆ ಹಿಂದಿರುಗುವಾಗ ಅವನ ತಾಯಿಯ ಶರೀರದ ಮೇಲೆ ಒಂದು ಗಾಯವನ್ನು ಕಂಡ. ಅವಳು ಹೇಗೆ ಗಾಯಗೊಂಡಳೆಂದು ಕೇಳಿದ ತಾಯಿ ಪಾರ್ವತಿ ಇದಕ್ಕೆ ಕಾರಣ ಬೇರಾರೂ ಅಲ್ಲ, ಸ್ವಯಂ ಗಣೇಶನೇ ಎಂದು ತಿಳಿದಳು. ಆಶ್ಚರ್ಯಗೊಂಡ ಗಣೇಶ ತಾನು ಯಾವಾಗ ಆಕೆಯನ್ನು ಗಾಯಗೊಳಿಸಿದೆನೆಂದು ತಿಳಿಯಲಿಚ್ಛಿಸಿದ. ಆಗ ಪಾರ್ವತಿ ತಾನೇ ದೇವಿ, ದೈವಿಕ ಶಕ್ತಿ ಎಲ್ಲ ಜೀವರಾಶಿಗಳಲ್ಲಿ ಅಂತರ್ಗತವಾಗಿ ಇರುವವಳು ಎಂದು ವಿವರಿಸಿದಳು. ಅವಳು ಬೆಕ್ಕನ್ನು ಗಾಯಗೊಳಿಸಿದಾಗ ಅವಳಿಗೆ ಘಾಸಿಯಾಯಿತು. ಆಗ ಗಣೇಶನಿಗೆ ಸ್ತ್ರೀಯರೆಲ್ಲ ಅವನ ತಾಯಿಯ ಯಥಾರ್ಥವಾದ ಪ್ರಕಟರೂಪ, ಪ್ರತಿರೂಪವೆಂದು ಜ್ಞಾನೋದಯವಾಯಿತು. ಅವನು ಮದುವೆಯಾಗುವುದಿಲ್ಲವೆಂದು ನಿಶ್ಚಯಿಸಿದ. ಹೀಗೆ ಗಣಪತಿಯು ಆಜನ್ಮನೈಷ್ಠಿಕ ಬ್ರಹ್ಮಚಾರಿಯಾಗಿ ಬ್ರಹ್ಮಚರ್ಯದ ಕಟ್ಟುನಿಟ್ಟಿನ ನಿಯಮಗಳ ಪಾಲಕನಾಗಿ ಉಳಿದ. ಆದರೂ ಕೆಲವು ಸನಾತನ ಗ್ರಂಥ ಹಾಗೂ ಪ್ರತಿಮೆಗಳಲ್ಲಿ ಕೆಲವು ಕಡೆ ಗಣೇಶನು ಬ್ರಹ್ಮನ 2 ಪುತ್ರಿಯರನ್ನು ವಿವಾಹವಾಗಿರುವನೆಂತೆ ಚಿತ್ರಿಸಲಾಗಿದೆ. ಬುದ್ಧಿಶಕ್ತಿ ಮತ್ತು ಸಿದ್ಧಿ ಅಂದರೆ ಆಧ್ಯಾತ್ಮಿಕ ಶಕ್ತಿ ಎಂಬ ಕೆಲವು ಕಡೆ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಗಣೇಶನಿಗಿರುವ ವಿವಿಧ ಹೆಸರುಗಳು ಯಾವ್ಯಾವು ಅಂತ ಹೇಳ್ತೀನಿ ನೋಡಿ. ಗಣೇಶನಿಗೆ ಇತರ ಹಿಂದೂ ದೇವತೆಗಳಂತೆಯೇ ಅನೇಕ ಹೆಸರುಗಳಿವೆ. ಸಹಸ್ರನಾಮದ ಮೂಲಕ ವಿಶೇಷವಾದ ಗಣೇಶನನ್ನು ಸಾವಿರಾರು ಹೆಸರುಗಳಿಂದ ಪೂಜಿಸಲಾಗುತ್ತದೆ. ಪ್ರತಿ ಹೆಸರು ಬೇರೆ ಬೇರೆ ಅರ್ಥವನ್ನು ಹೊಂದಿದೆ. ಗಣೇಶ, ಗಣಪತಿ, ವಿನಾಯಕ ಎಂಬುದರ ಜೊತೆಗೆ ಗಣೇಶನಿಗಿರುವ ಇತರ ಹೆಸರುಗಳು ಕೆಲವು ಇಲ್ಲಿದೆ. ಆಮೇಯ, ಅಂತ್ಯವಿಲ್ಲದವನು, ಅನಂಗಪೂಜಿತ, ಆಕಾರವಿಲ್ಲದವನು,
ಓಂಕಾರ ಆಕಾರದಲ್ಲಿರುವ ಶರೀರವುಳ್ಳವನು. ಬಾಲಚಂದ್ರ ಚಂದ್ರನನ್ನು ತಲೆಯಲ್ಲಿ ಧರಿಸಿದವನು. ಚಿಂತಾಮಣಿ ಚಿಂತೆಗಳನ್ನು ನಾಶ ಮಾಡುವವನು. ಗಜಕರ್ಣ ಆನೆಯ ಕಿವಿಯಂತೆ ಕಿವಿಯನ್ನು ಹೊಂದಿರುವವನು. ಗಜಾನನ ಆನೆಯ ತಲೆಯನ್ನು ಹೊಂದಿದವನು. ಗಜವದನ ಆನೆಯಂತೆ ಮುಖವುಳ್ಳವನು. ಗಜಾಧ್ಯಕ್ಷ ಗಣಗಳ ಗುಂಪಿಗೆ ನಾಯಕನಾದವನು. ಗಣಪತಿ ಗಣಗಳ ಒಡೆಯನಾದವನು. ಗಣನಾಯಕ ಗಣಗಳ ನಾಯಕ ಏಕದಂತ ಒಂದೇ ದಂತವನ್ನು ಹೊಂದಿದವನು. ಲಂಬೋದರ ದೊಡ್ಡ ಹೊಟ್ಟೆಯನ್ನು ಹೊಂದಿರುವವನು. ಮೂಷಿಕವಾಹನ ಇಲಿಯನ್ನು ವಾಹನವಾಗಿಸಿಕೊಂಡವನು. ಶೂರ್ಪಕರ್ಣ ಅಗಲವಾದ ಕಿವಿಯುಳ್ಳವನು. ಸುಮುಖ ಸುಂದರವಾದ ಮುಖವುಳ್ಳವನು. ವಕ್ರತುಂಡ ಮುರಿದ ದಂತವುಳ್ಳವನು. ಡೊಂಕಾದ ಸೊಂಡಿಲು ಉಳ್ಳವನು ಎಂದರ್ಥ. ವಿಘ್ನಹರ್ತ ತೊಂದರೆಗಳನ್ನು ನಿವಾರಿಸುವವನು. ವಿಘ್ನ ವಿನಾಶಕ ವಿಘ್ನಗಳನ್ನು ನಾಶ ಮಾಡುವವನು. ವಿಘ್ನೇಶ ಮತ್ತು ವಿಘ್ನೇಶ್ವರ ವಿಘ್ನಗಳನ್ನು ನಿವಾರಿಸುವವನು. ವಿಕಟ ವಿಲಕ್ಷಣ ರೂಪವನ್ನು ಹೊಂದಿರುವವನು. ವಿನಾಯಕ ವಿಘ್ನಗಳನ್ನು ನಿವಾರಿಸುವವನು. ವಿಶ್ವಧರ ಅಥವಾ ಜಗದೋದ್ಧಾರ ಜಗತ್ತನ್ನು ಪಾಲಿಸುವವನು. ವಿಶ್ವವಂತ ಅಥವಾ ಜಗನ್ನಾಥ ಜಗತ್ತಿಗೆ ಒಡೆಯ ಅಥವಾ ಬೆನಕ. ಆಕೃತಿಗಳಲ್ಲಿ ಚಿಕ್ಕದಾಗಿರುವ ಗಣಪತಿಯ ವಿಗ್ರಹವನ್ನು ಬಾಲಗಣಪತಿ ಬಾಲಗಣೇಶ ಎಂದು ಕೂಡ ಕರೆಯುತ್ತಾರೆ. ಶ್ರೀ ಸಿದ್ಧಿವಿನಾಯಕ ಅಪೇಕ್ಷೆಗಳನ್ನು ಈಡೇರಿಸುವವನು ಎಂದರ್ಥ. ಶ್ರೀ ಸಿದ್ಧಿವಿನಾಯಕ ಅಂತ ಅಂದರೆ ಇನ್ನು ವಿದೇಶಗಳಲ್ಲಿ ಗಣಪತಿಗೆ ಯಾವ ರೀತಿ ಭಾರತದಲ್ಲಿ ಮಾತ್ರವೇ ಅಲ್ಲ, ಪ್ರಾಚೀನ ಭಾರತೀಯರು ತಮ್ಮ ಸಂಸ್ಕೃತಿಯನ್ನು ಹರಡಿಸಿದ ಸಾಗರೋತ್ತರ ದೇಶಗಳಲ್ಲಿ ಕೂಡ ಗಣಪತಿ ವಿಗ್ರಹಗಳು ಜನಪ್ರಿಯವಾಗಿದ್ದವು. ಜಾವಾ, ಕಾಂಬೋಡಿಯಾ, ಬೋರ್ನಿಯೋ ಮೊದಲಾದ ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಹಿಂದೂ ಸಂಪ್ರದಾಯದ ಗಣಪತಿಗಳಿದ್ದರೆ ಚೀನಾ, ಜಪಾನ್, ಶ್ರೀಲಂಕಾಗಳಲ್ಲಿ ಬೌದ್ಧರ ಪ್ರಭಾವದಿಂದ ಗಣಪತಿ ವಿಗ್ರಹಗಳು ಇಂದಿಗೂ ಕಾಣಸಿಗುತ್ತವೆ. ಇನ್ನು ಪೂಜೆ ಯಾವ ರೀತಿ ಮಾಡಬಹುದು ಅಂತ ಹೇಳೋದಾದರೆ, ಈಗ ಕೇವಲ ಗಣಪತಿಯೊಬ್ಬನನ್ನೇ ಎಂದು ಭಜಿಸುವ ಸಂಪ್ರದಾಯ ಎಲ್ಲಿಯೂ ಹೆಚ್ಚಾಗಿ ಕಾಣದಿದ್ದರೂ ಪ್ರಾಚೀನ ಭಾರತದಲ್ಲಿ ಒಂದು ಸಂಪ್ರದಾಯ ಊರ್ಜಿತದಲ್ಲಿದ್ದುದು ಸ್ಪಷ್ಟವಾಗಿ ಕಾಣಬರುತ್ತದೆ. ಅದಕ್ಕೆ ಗಾಣಾಪತ್ಯ ಸಂಪ್ರದಾಯವೆಂದು ಹೆಸರಿದ್ದಿತು. ಆನಂದಗಿರಿಯ ಶಂಕರ ವಿಜಯವೆಂಬ ಗ್ರಂಥದಲ್ಲಿ ಪ್ರಾಯಶಃ 10ನೇ ಶತಮಾನಕ್ಕಿಂತ ಇನ್ನೂ ಎಷ್ಟೋ ಈಚಿನ ಗ್ರಂಥ ಗಾಣಪತ್ಯರ 6 ಪಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಮೊದಲನೇದು ಮಹಾಗಣಪತಿ, ಎರಡನೇದು ಹರಿದ್ರ ಗಣಪತಿ, ಮೂರನೇದು ಉಚ್ಚಿಷ್ಟ ಗಣಪತಿ, ನಾಲ್ಕನೇದು ನವನೀತ ಗಣಪತಿ, ಐದನೇದು ಸ್ವರ್ಣ ಗಣಪತಿ ಮತ್ತು ಆರನೇದು ಸಂತಾನ ಗಣಪತಿ. ಈ ದೇವತೆಗಳ ಆವಾಹನ ಮಂತ್ರ ಹಾಗೂ ಪೂಜಾ ವಿಧಿಗಳಲ್ಲಿ ವ್ಯತ್ಯಾಸಗಳಿರುತ್ತಿದ್ದವು. ಇವು ಬೇರೆ ಬೇರೆ ತಂತ್ರ ಆಗಮ ಗ್ರಂಥಗಳಲ್ಲಿ ಅವಲಂಬಿಸುತ್ತಿದ್ದವು. ಆದರೂ 6 ಪಂಥದವರು ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಕ್ಕೆಲ್ಲ ಮೂಲ ಕಾರಣ ಗಣಪತಿಯೇ ಹೊರತು ಶಿವನಲ್ಲವೆಂದು ನಂಬುತ್ತಿದ್ದರು. ಬ್ರಹ್ಮಾದಿಗಳೆಲ್ಲ ಗಣಪತಿಯ ಮಾಯೆಯ ಮೂಲಕ ಜನಿಸಿದವರೆಂದೇ ಇವರ ಹೇಳಿಕೆ. ಹೀಗೆ ಇವರು ವೇದಾಂತದ ಪರಮತತ್ವಕ್ಕೆ ಅಥವಾ ಪರಬ್ರಹ್ಮ ವಸ್ತುವಿಗೆ ಪ್ರತೀಕವಾಗಿಯೇ ಗಣಪತಿಯನ್ನು ಆರಾಧಿಸುತ್ತಿದ್ದರೆನ್ನಬಹುದು. ಶಂಕರಾಚಾರ್ಯರು ಇವರೆಲ್ಲರೊಡನೆ ವಾದ ಮಾಡಿ ಜಯಿಸಿ ತಾವು ಪಂಚಾಯತನ ದೇವತಾ ಪೂಜಾ ವಿಧಿಯ ನೂತನ ಉಪಕ್ರಮವನ್ನು ಆರಂಭಿಸಿ ಷಣ್ಮತಾಸ್ಥಾಪನಾಚಾರ್ಯರೆಂದೆನಿಸಿಕೊಂಡು ಶಂಕರ ವಿಜಯದಲ್ಲಿ ವರ್ಣಿಸಲಾಗಿದೆ. ಇನ್ನು ಗಣೇಶ ಚತುರ್ಥಿನ ಯಾಕೆ ಆಚರಿಸ್ತಾರೆ ಅಂತ ನೋಡೋದಾದರೆ, ಗಣೇಶ ಚತುರ್ಥಿ ಭಾರತದಲ್ಲಿ ಜೀವನ ಮತ್ತು ಸಂತೋಷದ ಆಚರಣೆ ಅಂತಲೇ ಹೇಳ್ಬೋದು. ಭಾರತವು ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ರೋಮಾಂಚಕ ಹಬ್ಬಗಳೊಂದಿಗೆ ನಾವು ಗಣೇಶ ಚತುರ್ಥಿಯನ್ನು ಏಕೆ ಆಚರಿಸುತ್ತೇವೆ ಎಂದು ಪ್ರಶ್ನಿಸಲು ನಮ್ಮನ್ನು ಪ್ರೇರೇಪಿಸುತ್ತದೆ. ವಿನಾಯಕ ಚತುರ್ಥಿ ಎಂದು ಕರೆಯಲ್ಪಡುವ ಈ ಹಬ್ಬವು ಪ್ರೀತಿಯ ಆನೆಯ ತಲೆಯ ದೇವತೆಯಾದ ಗಣೇಶನ ಜನ್ಮವನ್ನು ಗೌರವಿಸುತ್ತದೆ.
ಇದು ಜನನ, ಜೀವನ ಮತ್ತು ಮರಣದ ಚಕ್ರವನ್ನು ಸಂಕೇತಿಸುತ್ತದೆ ಮತ್ತು ಮನೆಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ಸಂಕೀರ್ಣವಾಗಿ ಅಲಂಕರಿಸಿದ ವಿಗ್ರಹಗಳನ್ನು ಸ್ಥಾಪಿಸುವ ಮೂಲಕ ಗುರುತಿಸಲಾಗುತ್ತದೆ. ಗಣೇಶ ಚತುರ್ಥಿಯನ್ನು ಭಾರತಾದ್ಯಂತ ಆಚರಿಸಲಾಗುತ್ತದೆ. ಇದು ಪ್ರಧಾನವಾಗಿ ವಿವಿಧ ರಾಜ್ಯಗಳಲ್ಲಿ ನಿರ್ದಿಷ್ಟ ಆಚರಣೆಗಳೊಂದಿಗೆ ಪ್ರಾದೇಶಿಕ ಹಬ್ಬವಾಗಿದೆ. ಈ ಆಚರಣೆಯು ವಿವಿಧ ಆಚರಣೆಗಳು ಮತ್ತು ಸಂಪ್ರದಾಯಗಳಿಂದ ನಿರೂಪಿಸಲ್ಪಟ್ಟಿದೆ. ಸಂಗೀತ ಮತ್ತು ನೃತ್ಯದೊಂದಿಗೆ ಗಣೇಶನನ್ನು ಸ್ವಾಗತಿಸುವುದು ಸೇರಿದಂತೆ ಈ ಹಬ್ಬವು ಜನರ ಜೀವನದಲ್ಲಿ ಸಂತೋಷ ಮತ್ತು ಉತ್ಸಾಹವನ್ನು ತುಂಬುತ್ತದೆ, ಏಕೆಂದರೆ ಅವರು ಗಣೇಶನನ್ನು ಬಹಳ ಉತ್ಸಾಹದಿಂದ ಗೌರವಿಸುತ್ತಾರೆ. ನಾವು ಗಣೇಶ ಚತುರ್ಥಿಯನ್ನು ಏಕೆ ಆಚರಿಸುತ್ತೇವೆ ಅಂತ ನೋಡೋದಾದರೆ, ನಾವು ಗಣೇಶ ಚತುರ್ಥಿಯನ್ನು ಆಚರಿಸಲು 2 ಮುಖ್ಯ ಕಾರಣಗಳಿವೆ. ಭಗವಾನ್ ಗಣೇಶನ ಜನ್ಮದಿನವನ್ನು ಗೌರವಿಸಲು, ಹೊಸ ಆರಂಭವನ್ನು ಆಚರಿಸಲು. ಭಗವಾನ್ ಗಣೇಶನ ಜನ್ಮದಿನವನ್ನು ಗೌರವಿಸಲು ಅಂದರೆ ಭಗವಾನ್ ಶಿವ ಮತ್ತು ಪಾರ್ವತಿಯ ಮಗನೆಂದು ಪರಿಗಣಿಸಲ್ಪಟ್ಟ ಗಣೇಶನು ತನ್ನ ಬುದ್ಧಿವಂತಿಕೆ, ಮಂಗಳಕರ ಮತ್ತು ಅಡೆತಡೆಗಳನ್ನು ನಿವಾರಿಸುವ ಶಕ್ತಿಗಾಗಿ ಪೂಜಿಸಲ್ಪಡುತ್ತಾನೆ. ಈ ಹಬ್ಬದ ಸಮಯದಲ್ಲಿ ಗಣೇಶನನ್ನು ಪೂಜಿಸುವುದರಿಂದ ಅದೃಷ್ಟ, ಸಮೃದ್ಧಿ, ಹೊಸ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಇನ್ನು ಹೊಸ ಆರಂಭವನ್ನು ಆಚರಿಸಲು ಅಂದರೆ ಹಿಂದೂ ಚಂದ್ರನ ಭಾದ್ರಪದದ 4ನೇ ದಿನ ಅಂದರೆ ಚತುರ್ಥಿ ಬೀಳುವ ಸಾಮಾನ್ಯವಾಗಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಗಣೇಶ ಚತುರ್ಥಿ ಭಾರತದಲ್ಲಿ ಸುಗ್ಗಿಯ ಋತುವಿನ ಆರಂಭದೊಂದಿಗೆ ಸೇರಿಕೊಳ್ಳುತ್ತದೆ. ಇದು ಹೊಸ ಆರಂಭ ಮತ್ತು ಭವಿಷ್ಯದ ಕಾರ್ಯಗಳಿಗಾಗಿ ಆಶೀರ್ವಾದ ಪಡೆಯುವ ಸಮಯವನ್ನು ಸೂಚಿಸುತ್ತದೆ. ಗಣೇಶ ಚತುರ್ಥಿಯ 10 ದಿನಗಳು ಬಣ್ಣ ಮತ್ತು ಸಂಭ್ರಮದಿಂದ ಕೂಡಿರುತ್ತದೆ. ಸಂಭ್ರಮಾಚರಣೆಯ ಉತ್ಸಾಹದ ಒಂದು ನೋಟ ಇಲ್ಲಿದೆ ಅಂತ ಹೇಳ್ಬೋದು. ಪ್ರಾಣ ಪ್ರತಿಷ್ಠಾ ಅಂದರೆ ಗಣೇಶನ ಸೂಕ್ಷ್ಮವಾಗಿ ರಚಿಸಲಾದ ಮಣ್ಣಿನ ಮೂರ್ತಿಗಳಲ್ಲಿ ಜೀವಶಕ್ತಿ ಅಂದರೆ ಪ್ರಾಣ ಪ್ರತಿಷ್ಠೆಯನ್ನು ವಿದ್ಯುಕ್ತವಾಗಿ ಸ್ಥಾಪಿಸುವುದರೊಂದಿಗೆ ಹಬ್ಬವು ಪ್ರಾರಂಭವಾಗುತ್ತದೆ. ಈ ವಿಗ್ರಹಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಥಾಪಿಸಲಾದ ವಿಸ್ತೃತವಾಗಿ ಅಲಂಕರಿಸಿದ ಮನೆಗಳು ಮತ್ತು ಪ್ಯಾಂಡಾಲ್ಗಳಲ್ಲಿ ತಾತ್ಕಾಲಿಕ ರಚನೆಗಳು ತಮ್ಮ ಸ್ಥಾನವನ್ನು ಕಂಡುಕೊಳ್ಳುತ್ತವೆ. ದೈನಂದಿನ ಪೂಜೆ 10 ದಿನಗಳ ಉದ್ದಕ್ಕೂ ಭಕ್ತರು ಗಣೇಶನಿಗೆ ಪ್ರಾರ್ಥನೆ, ಸ್ತೋತ್ರಗಳು ಮತ್ತು ಪಠಣಗಳನ್ನು ಅರ್ಪಿಸುತ್ತಾರೆ. ಸಾಂಪ್ರದಾಯಿಕ ಕೊಡುಗೆಗಳಲ್ಲಿ ಮೋದಕ, ಹಣ್ಣುಗಳು ಮತ್ತು ಹೂಗಳಂತಹ ಸಿಹಿ ತಿಂಡಿಗಳು ಸೇರಿವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಬ್ಬವು ಸಂತೋಷದ ಮನೋರಂಜನೆಯ ಸಮಯವಾಗಿದೆ. ಶಾಸ್ತ್ರೀಯ ಸಂಗೀತ, ನೃತ್ಯ, ವಾಚನಗೋಷ್ಠಿಗಳು ಮತ್ತು ಹಿಂದೂ ಪುರಾಣದ ನಾಟಕೀಯ ನಾಟಕಗಳಂತಹ ಸಾಂಸ್ಕೃತಿಕ ಪ್ರದರ್ಶನಗಳೊಂದಿಗೆ ಪಂಡಾಲ್ಗಳನ್ನು ಜೀವಂತವಾಗಿವೆ. ಸಾರ್ವಜನಿಕ ಆಚರಣೆ ಅಂದರೆ ಗಣೇಶ ಚತುರ್ಥಿ ಧಾರ್ಮಿಕ ಗಡಿಗಳನ್ನು ಮೀರುತ್ತದೆ ಮತ್ತು ಸಮುದಾಯದ ಬಲವಾದ ಪ್ರಜ್ಞೆಯನ್ನು ಬೆಳೆಸುತ್ತದೆ. ಜನರು ಆಶೀರ್ವಾದ ಪಡೆಯಲು, ಬೆರೆಯಲು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಪೆಂಡಲ್ಗಳಲ್ಲಿ ಭೇಟಿ ನೀಡುತ್ತಾರೆ. ಇನ್ನು ಗಣೇಶನ ವಿಸರ್ಜನೆ ನೋಡೋದಾದರೆ, ಹಬ್ಬದ ಗ್ರ್ಯಾಂಡ್ ಫಿನಾಲೆ 10ನೇ ದಿನದಂದು ಗಣೇಶ ಮೂರ್ತಿಗಳ ನಿಮಜ್ಜನದೊಂದಿಗೆ ಆಗಮಿಸುತ್ತದೆ. ಸಂತೋಷದ ಮೆರವಣಿಗೆಯಲ್ಲಿ ಭಕ್ತರು ವಿಗ್ರಹಗಳನ್ನು ಹತ್ತಿರದ ನದಿಗಳು ಅಥವಾ ಜಲರಾಶಿಗಳಿಗೆ ಒಯ್ಯುತ್ತಾರೆ. ಗಣೇಶನು ತನ್ನ ಸ್ವರ್ಗೀಯ ನಿವಾಸಕ್ಕೆ ಹಿಂದಿರುಗಿದಾಗ ಸಾಂಕೇತಿಕವಾಗಿ ವಿದಾಯ ಹೇಳುತ್ತಾನೆ. ಗಣೇಶ ಚತುರ್ಥಿಯ ವಿಶಿಷ್ಟತೆ ವಿಶ್ವದಾದ್ಯಂತ ಹಿಂದೂಗಳ ಹೃದಯದಲ್ಲಿ ಗಣೇಶ ಚತುರ್ಥಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಅದನ್ನು ಪ್ರತ್ಯೇಕಿಸುವುದು ಇಲ್ಲಿದೆ. ಸಾರ್ವಜನಿಕ ಹಬ್ಬಗಳು, ಪರಿಸರ ಸ್ನೇಹಿ ಉಪಕ್ರಮಗಳು, ಜಾಗತಿಕ ಮನ್ನಣೆ. ಸಾರ್ವಜನಿಕ ಹಬ್ಬಗಳಲ್ಲಿ ಪ್ರಾಥಮಿಕವಾಗಿ ಖಾಸಗಿ ಆಚರಣೆಗಳಾಗಿರುವ ಅನೇಕ ಹಿಂದೂ ಹಬ್ಬಗಳಿಗಿಂತ ಭಿನ್ನವಾಗಿ ಗಣೇಶ ಚತುರ್ಥಿ ಹೆಚ್ಚಾಗಿ ಸಾರ್ವಜನಿಕ ಆಚರಣೆಯಾಗಿದೆ. ರೋಮಾಂಚಕವಾದ ಪಂಡಲ್ಗಳು ಮತ್ತು ಮೆರವಣಿಗೆಗಳು ಎಲ್ಲರೂ ಉತ್ಸವಗಳಲ್ಲಿ ಭಾಗವಹಿಸಬಹುದಾದ ಅಂತರ್ಗತ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇನ್ನು ಪರಿಸರ ಸ್ನೇಹಿ ಉಪಕ್ರಮಗಳು ಇತ್ತೀಚಿನ ವರ್ಷಗಳಲ್ಲಿ ಪರಿಸರ ಕಾಳಜಿಯ ಬಗ್ಗೆ ಜಾಗೃತಿ ಹೆಚ್ಚುತ್ತಿದೆ. ಅನೇಕ ಭಕ್ತರು ನೈಸರ್ಗಿಕ ವಸ್ತುಗಳಿಂದ ತಯಾರಿಸಿದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ಆರಿಸಿಕೊಳ್ಳುತ್ತಾರೆ. ಅದನ್ನು ನೀರಿನಲ್ಲಿ ಸುಲಭವಾಗಿ ಕರಗುತ್ತದೆ, ಮಾಲಿನ್ಯವನ್ನು ಕಡಿಮೆ ಮಾಡಬಹುದು. ಜಾಗತಿಕ ಮನ್ನಣೆ ಅಂದರೆ ಗಣೇಶ ಚತುರ್ಥಿಯ ಜನಪ್ರಿಯತೆಯು ಭೌಗೋಳಿಕ ಗಡಿಗಳಲ್ಲಿ ಮೀರಿದೆ. ವಿಶ್ವದಾದ್ಯಂತ ಹಿಂದೂ ಸಮುದಾಯಗಳು ಅದೇ ಉತ್ಸಾಹ ಮತ್ತು ಉತ್ಸಾಹದಿಂದ
ಹಬ್ಬವನ್ನು ಆಚರಿಸುತ್ತಾರೆ. ಸಾಂಸ್ಕೃತಿಕ ಗುರುತಿನ ಬಲವಾಗಿ ಪ್ರಜ್ಞೆಯನ್ನು ಬೆಳೆಸುತ್ತಾರೆ. ಗಣೇಶ ಚತುರ್ಥಿ ಕೇವಲ ಧಾರ್ಮಿಕ ಹಬ್ಬವಲ್ಲ, ಇದು ಜೀವನದ ರೋಮಾಂಚಕ ಆಚರಣೆ, ಹೊಸ ಆರಂಭಗಳು ಮತ್ತು ಪ್ರೀತಿಯ ಆನೆ ದೇವರಾದ ಗಣೇಶನ ಪ್ರೀತಿಯ ಉಪಸ್ಥಿತಿ. ನಾವು ಗಣೇಶ ಚತುರ್ಥಿಯನ್ನು ಏಕೆ ಆಚರಿಸುತ್ತೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಕುಟುಂಬಗಳು ಮತ್ತು ಸಮುದಾಯಗಳು ಒಗ್ಗೂಡಲು, ಸಾಂಸ್ಕೃತಿಕ ಅನುಭವಗಳನ್ನು ಹಂಚಿಕೊಳ್ಳಲು ಮತ್ತು ಸಮೃದ್ಧ ಭವಿಷ್ಯಕ್ಕಾಗಿ ಆಶೀರ್ವಾದ ಪಡೆಯುವ ಸಮಯ ಎಂದು ತಿಳಿಸುತ್ತದೆ. ಇನ್ನು ಗಣೇಶ ಚತುರ್ಥಿಯಂದು ಮಂಗಳಕರ ದಿನವೆಂದು ನಿರ್ಧರಿಸುವುದು. ಇನ್ನು ಚತುರ್ಥಿ ತಿಥಿಯ ಮಹತ್ವ ಏನು ಅಂತ ಹೇಳೋದಾದರೆ, ಗಣೇಶ ಚತುರ್ಥಿಯ ಮಹತ್ವ ಮತ್ತು ಚತುರ್ಥಿ ತಿಥಿಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಹಬ್ಬದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಸಾರದ ಬಗ್ಗೆ ಆಳವಾದ ಒಳನೋಟವನ್ನು ಒದಗಿಸುತ್ತದೆ. ಬೆಳೆಯುತ್ತಿರುವ ಚಂದ್ರನ ಹಂತದ 4ನೇ ದಿನವಾದ ಚತುರ್ಥಿ ತಿಥಿಯಂದು ಆಚರಿಸಲಾಗುತ್ತದೆ. ಈ ಹಬ್ಬವು ಅಡೆತಡೆಗಳನ್ನು ನಿವಾರಿಸುವ ಮತ್ತು ಸಮೃದ್ಧಿ ಮತ್ತು ಯಶಸ್ಸಿನ ಮುನ್ನುಡಿಯಾಗಿ ಪೂಜಿಸಲ್ಪಟ್ಟ ಗಣೇಶನ ಜನ್ಮವನ್ನು ಸೂಚಿಸುತ್ತದೆ. ಈ ಹಬ್ಬವು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾರ್ವಜನಿಕ ಉತ್ಸವಗಳು ಮತ್ತು ಭವ್ಯವಾದ ನಿಮಜ್ಜನ ಸಮಾರಂಭ, ಗಣೇಶ ವಿಸರ್ಜನೆಗಳಿಂದ ಗುರುತಿಸಲ್ಪಟ್ಟಿದೆ. ಇದು ದೇವತೆ ತನ್ನ ಸ್ವರ್ಗೀಯ ಕ್ಷೇತ್ರಕ್ಕೆ ಹಿಂದಿರುಗುವುದನ್ನು ಸಂಕೇತಿಸುತ್ತದೆ. ಚತುರ್ಥಿ ತಿಥಿಯ ಆಚರಣೆಯು ಹಬ್ಬದ ಆಧ್ಯಾತ್ಮಿಕ ಮಹತ್ವವನ್ನು ಎತ್ತಿ ತೋರಿಸುತ್ತದೆ, ಸಮುದಾಯದ ಏಕತೆಯನ್ನು ಉತ್ತೇಜಿಸುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಗಣೇಶನ ಆಶೀರ್ವಾದವನ್ನು ಆಹ್ವಾನಿಸುವಾಗ ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಬಲಪಡಿಸುತ್ತದೆ. ಹೀಗೆ ಗಣೇಶನ ಚತುರ್ಥಿಯನ್ನು ಆಚರಿಸಿ ಎಲ್ಲರೂ ಭಗವಂತನ ಕೃಪೆಗೆ ಪಾತ್ರರಾಗಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಗಣೇಶನ ಅಂಗಗಳಾದ ತಲೆ, ದೊಡ್ಡ ಕಿವಿಗಳು, ಏಕದಂತ ಮತ್ತು 4 ತೋಳುಗಳು ಏನನ್ನು ಬಿಂಬಿಸುತ್ತೆ ಅಂತ ನೋಡೋದಾದರೆ, ಆನೆಯ ತಲೆ ಬುದ್ಧಿವಂತಿಕೆ, ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಸಂಕೇತಿಸುತ್ತದೆ. ಆನೆಯು ಅತ್ಯುತ್ತಮ ಸ್ಮರಣೆ ಮತ್ತು ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯಗಳೊಂದಿಗೆ ಹೆಚ್ಚು ಬುದ್ಧಿವಂತ ಜೀವಿ ಎಂದು ಪರಿಗಣಿಸಲಾಗಿದೆ. ಇನ್ನು ದೊಡ್ಡ ಕಿವಿಗಳು ಶ್ರದ್ಧೆಯಿಂದ ಮತ್ತು ನಿಷ್ಪಕ್ಷಪಾತವಾಗಿ ಕೇಳುವ ಗಣೇಶನ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ. ಆತನನ್ನು ಕರುಣಾಮಯಿ ಮತ್ತು ತಿಳುವಳಿಕೆಯುಳ್ಳ ದೇವತೆ ಎಂದು ಕರೆಯಲಾಗುತ್ತದೆ. ಏಕದಂತ ಗಮನ ಮತ್ತು ನಿರ್ಣಯದ ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ. ಮಹಾಕಾವ್ಯ ಹಿಂದೂ ಧರ್ಮಗ್ರಂಥವಾದ ಮಹಾಭಾರತವನ್ನು ಬರೆಯಲು ಲೇಖನಿಯಾಗಿ ಬಳಸುವ ಗಣೇಶನು ಒಂದು ದಂತವನ್ನು ಮುರಿದಿದ್ದಾನೆ ಎಂದು ಹೇಳಲಾಗುತ್ತದೆ. ಇನ್ನು ಪುಟ್ಬೆಳ್ಳಿ ಅಂದರೆ ಜೀರ್ಣಿಸಿಕೊಳ್ಳುವ ಮತ್ತು ಸವಾಲುಗಳನ್ನು ಜಯಿಸುವ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ. ಸಮಸ್ಯೆಗಳನ್ನು ಹೀರಿಕೊಳ್ಳುವ ಮತ್ತು ಅವುಗಳನ್ನು ಜ್ಞಾನ ಮತ್ತು ಅನುಭವವಾಗಿ ಪರಿವರ್ತಿಸುವ ಗಣೇಶನ ಸಾಮರ್ಥ್ಯವನ್ನು ಇದು ಸೂಚಿಸುತ್ತದೆ. 4 ತೋಳುಗಳು ಪ್ರತಿಯೊಂದು ತೋಳು ಸಾಂಕೇತಿಕ ವಸ್ತುವನ್ನು ಹೊಂದಿದೆ. ಕಮಲದ ಹೂವು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಜ್ಞಾನೋದಯವನ್ನು ಪ್ರತಿನಿಧಿಸುತ್ತದೆ. ಕೊಡಲಿ ನಕಾರಾತ್ಮಕ ಲಗತ್ತುಗಳು ಮತ್ತು ಆಸೆಗಳನ್ನು ಕತ್ತರಿಸುವ ಶಕ್ತಿಯನ್ನು ಸೂಚಿಸುತ್ತದೆ. ಪಾಶ ನಕಾರಾತ್ಮಕತೆಯನ್ನು ನಿಯಂತ್ರಿಸುವ ಮತ್ತು ನಿಗ್ರಹಿಸುವ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ. ಲಡ್ಡು ಜ್ಞಾನದ ಮಾಧುರ್ಯ ಮತ್ತು ಬುದ್ಧಿವಂತಿಕೆಯನ್ನು ಹುಡುಕುವ ಪ್ರತಿಫಲವನ್ನು ಪ್ರತಿನಿಧಿಸುತ್ತದೆ. ಇನ್ನು ಮಹತ್ವಗಳನ್ನು ನೋಡೋದಾದರೆ, ಅಡೆತಡೆಗಳನ್ನು ನಿವಾರಿಸುವವನು,
ಗಣೇಶನನ್ನು ಭೌತಿಕ ಮತ್ತು ರೂಪಕ ಎರಡೂ ರೂಪಗಳ ಅಡೆತಡೆಗಳನ್ನು ನಿವಾರಿಸುವವನಾಗಿ ವ್ಯಾಪಕವಾಗಿ ಪೂಜಿಸಲಾಗುತ್ತದೆ. ಯಶಸ್ಸನ್ನು ಖಚಿತಪಡಿಸಿಕೊಳ್ಳಲು ಯಾವುದೇ ಹೊಸ ಉದ್ಯಮ ಅಥವಾ ಕಾರ್ಯದ ಆರಂಭದಲ್ಲಿ ಅವನನ್ನು ಆಹ್ವಾನಿಸಲಾಗುತ್ತದೆ. ಬುದ್ಧಿವಂತಿಕೆ ಮತ್ತು ಜ್ಞಾನದ ದೇವರು. ಗಣೇಶನು ಬುದ್ಧಿಶಕ್ತಿ ಮತ್ತು ಕಲಿಕೆಯೊಂದಿಗೆ ಸಂಬಂಧ ಹೊಂದಿದ್ದಾನೆ. ವಿದ್ಯಾರ್ಥಿಗಳು ಮತ್ತು ವಿದ್ವಾಂಸರು ಶೈಕ್ಷಣಿಕ ಅನ್ವೇಷಣೆಗಳಿಗಾಗಿ ಅವರ ಆಶೀರ್ವಾದವನ್ನು ಬಯಸುತ್ತಾರೆ. ಕಲೆಗಳ ಪೋಷಕ. ಗಣೇಶನು ಸೃಜನಶೀಲತೆ ಮತ್ತು ಕಲಾತ್ಮಕ ಅಭಿವ್ಯಕ್ತಿಯನ್ನು ಪ್ರೇರೇಪಿಸುತ್ತಾನೆ ಎಂದು ನಂಬಲಾಗಿದೆ. ಬರಹಗಾರರು, ಸಂಗೀತಗಾರರು ಮತ್ತು ನರ್ತಕರು ತಮ್ಮ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅವನನ್ನು ಆಗಾಗ್ಗೆ ಆಹ್ವಾನಿಸುತ್ತಾರೆ. ಅದೃಷ್ಟವನ್ನು ತರುವವನು. ಗಣೇಶನು ಸಮೃದ್ಧಿ ಮತ್ತು ಯೋಗಕ್ಷೇಮದೊಂದಿಗೆ ಸಂಬಂಧ ಹೊಂದಿದ್ದಾನೆ. ಅದೃಷ್ಟ ಮತ್ತು ಮಂಗಳಕರ ಆರಂಭವನ್ನು ಆಕರ್ಷಿಸಲು ಅವನನ್ನು ಪೂಜಿಸಲಾಗುತ್ತದೆ. ಒಟ್ಟಾರೆಯಾಗಿ ಬುದ್ಧಿವಂತಿಕೆ, ಶಕ್ತಿ ಮತ್ತು ಸಕಾರಾತ್ಮಕ ದೃಷ್ಟಿಕೋನದಿಂದ ಜೀವನದ ಸವಾಲುಗಳನ್ನು ನ್ಯಾವಿಗೇಟ್ ಮಾಡಲು ಅಗತ್ಯವಾದ ಗುಣಗಳನ್ನು ಭಗವಾನ್ ಗಣೇಶನು ಸಾಕಾರಗೊಳಿಸುತ್ತಾನೆ. ಅವನ ನಿರಂತರ ಜನಪ್ರಿಯತೆಯು ಹಿಂದೂ ನಂಬಿಕೆಯಲ್ಲಿ ಮತ್ತು ಅದರಾಚೆಗೆ ಈ ಮೌಲ್ಯಗಳು ಹೊಂದಿರುವ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುತ್ತದೆ. ನೋಡಿದ್ರಲ್ಲ, ಹೀಗೆ ಗಣಪತಿಗೆ ತಿಳಿತಾ ಹೋದರೆ ಇನ್ನೂ ಸುಮಾರು ಡೀಟೇಲ್ಸು ಸಿಕ್ಕುತ್ತೆ. ಸೊ ಗಣಪತಿಗೆ ನನಗೆ ಗೊತ್ತಿರೋ ಅಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೊ ನೋಡ್ಬೋದು ಗಣಪತಿ ನಮ್ಮ ಮನೆಯಲ್ಲಿ ಯಾವ ರೀತಿ ಆಚರಿಸಿದ್ದೀವಿ ಅಂತ ವಿಡಿಯೋ ಮೂಲಕ ನೋಡಿದ್ರಿ ಅಲ್ವಾ. ಸೊ ನಮ್ಮ ಅತ್ತೆ ಮನೆಯವರು ಕೋಡುಬಳೆ, ಚಕ್ಲಿ, ಮೋದಕ ಮತ್ತು ರವೆ ಉಂಡೆ, ಕಾಯಿ ಕಡುಬು, ಖಾರದ ಕಡುಬು ಎಲ್ಲ ಮಾಡಿದ್ರು. ಹಣ್ಣು ಎಲ್ಲ ಇಟ್ಟು ನಮ್ಮ ಹಸ್ಬೆಂಡೇ ಎಲ್ಲ ಪೂಜೆದು, ಗಣಪತಿ ಪೂಜೆದು. ಇನ್ನು ಗೌರಿ ಪೂಜೆ ನಾವೆಲ್ಲ ನೆನ್ನೆ ಮಾಡಿ ನೋಡಿದ್ರೆಲ್ಲ ಪೋಸ್ಟ್ ಮಾಡಿದ್ನೆಲ್ಲ ಗೌರಿ ಪೂಜೆ ಸಪ್ರೇಟು. ಇನ್ನು ಗಣಪತಿ ಪೂಜೆ ಎಲ್ಲ ನನ್ನ ಹಸ್ಬೆಂಡೇ ಸಪ್ರೇಟ್ ಮಾಡಿದ್ದು. ಮತ್ತು ನಮ್ಮ ಅತ್ತೆಯವರು ಒಂದು ಹಾಡು ಹೇಳಿದ್ರು. ಮತ್ತು ನಮ್ಮ ರಿಲೇಟಿವ್ಸ್ ಬಂದಿದ್ದರು, ಅವರೆಲ್ಲ ಸೇರ್ಕೊಂಡು ಆರತಿ ಮಾಡಿದ್ವಿ. ಅದನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಇನ್ನು ಎಲ್ಲ ಖುಷಿಯಾಗಿಯೇ ಮಾಡಿದ್ವಿ ಗಣಪತಿ ಹಬ್ಬ. ಇನ್ನು ನೆಕ್ಸ್ಟ್ ಇಯರ್ ಯಾವ ರೀತಿ ಆಚರಿಸ್ತೀವಿ ಅನ್ನೋದು ಗೊತ್ತಿಲ್ಲ. ನೆಕ್ಸ್ಟ್ ಇಯರ್ ಪ್ರಿಪ್ರೇಷನ್ ಮಾಡೋವಾಗ ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಸೊ ನೋಡ್ಬೋದು ಈ ರೀತಿ ನಮ್ಮ ಮನೆಯ ಗಣಪತಿ ಪೂಜೆ ಈ ಥರ ನಡೀತು. ಸೊ ಗಣಪತಿನ ಅಲ್ಲೇ ಮನೆ ಟೆರೆಸ್ ಮೇಲೇ ನಾವು ಬಿಟ್ಟಿದ್ದು, ಎಲ್ಲೂ ಹೋಗಿ ಬಿಡೋಕ್ಕೆ ಹೋಗಲಿಲ್ಲ. ಸೊ ನೋಡಿದ್ರಲ್ಲ, ಕಡುಬು ಎಲ್ಲ ನಮ್ಮ ಹಸ್ಬೆಂಡು ಪ್ರಿಪ್ರೇಷನ್ಗೆ ಇದು ಮಾಡಿಕೊಟ್ರು. ನಾವು ಚಿಕ್ಕ ಪುಟ್ಟದು ಹೆಲ್ಪ್ ಮಾಡಿದ್ವಿ. ನಮ್ಮ ಅತ್ತೆ ಮತ್ತು ನಮ್ಮ ನಾದಿನಿಯವ್ರದ್ದೇ ಎಲ್ಲ ಅಡುಗೆ, ಇನ್ನು ಚಿಕ್ಕ ಪುಟ್ಟದ್ದು ಮಾತ್ರ ಹೆಲ್ಪ್ ಮಾಡಿದ್ವಿ. ಯಾಕಂದರೆ ನಮ್ಮ ಮನೆಯೇ ಆದರೆ ನಾವು ನಮ್ಮದೇ ಕೈ ನಮ್ಮದೇ ಬಾಯಿ ಇರುತ್ತೆ, ಎಲ್ಲೆಲ್ಲಿ ಏನೇನಿರುತ್ತೆ ಗೊತ್ತಿರುತ್ತೆ ಅಲ್ವಾ. ಸೊ ನಮ್ಮ ಅತ್ತೆ ಮನೆ ಆಗಿರೋದ್ರಿಂದ ನನಗೆ ಯಾವುದೇ ರೀತಿ ಅಷ್ಟು ಕೆಲಸ ಇಲ್ಲ, ಯಾಕಂದರೆ ಎಲ್ಲ ಅವ್ರಿಗೆ ಗೊತ್ತು ಎಲ್ಲೆಲ್ಲಿ ಏನೇನಿದೆ ಅಂತ. ಸೊ ನಾನು ಅಡುಗೆ ಮಾಡೋಕ್ಕೆ ಏನೂ ಹೋಗಲಿಲ್ಲ, ಚಿಕ್ಕ ಪುಟ್ಟದ್ದು ಹೆಲ್ಪ್ ಮಾಡಿ ಕೊಟ್ಟೆ ಅಷ್ಟೆ. ಇನ್ನು ಈ ರೀತಿ ನಮ್ಮ ಗಣೇಶನ ಹಬ್ಬ ಇತ್ತು. ಈ ರೀತಿ ಎಲ್ಲ ತಗೊಂಡು ಗಣೇಶನ ಬಿಡೋದಕ್ಕೆ ಮೇಲ್ಗಡೆ ಟೆರೆಸ್ ಮೇಲೆ ಬಿಟ್ವಿ. ಇನ್ನು ಅದು ವಿಳೆದೆಲ್ಲ ಹಾರ ಮಾಡಿದ್ನಲ್ಲ, ಅದನ್ನು ನಮ್ಮ ಅಕ್ಕ ಅವರು ಹೇಳಿದ್ರು ಈ ರೀತಿ ಮಾಡ್ಬೋದು ಅಂತ. ಯಾವುದೋ ಒಂದು ವಿಡಿಯೋ ತೋರಿಸಿದ್ರು. ಸೊ ನನಗೆ ಗೊತ್ತಿರೋ ಥರ ಒಂದೊಂದು ಎಲೆ ಹಾಕಿ ಒಂದು ಸೇವಂತಿಗೆ ಹೂವು ಹಾಕ್ಬಿಟ್ಟು ಏರಿಸಿ ಮಾಡಿದ್ದು. ಅದನ್ನು ಗಣೇಶ ಬಿಡಬೇಕಾದ್ರೆ ಅದನ್ನು ಬಿಡಲಿಲ್ಲ. ಗಣೇಶನಿಗೆ ಸ್ವಲ್ಪ ಹೂವು ಏನೇನು ಇಟ್ಟಿದ್ರು ಅದು ಗೌರಿ ಮೇಲೆ ಅದನ್ನು ಹಾಕಿ ಬಿಟ್ಟಿದ್ವಿ. ಇನ್ನು ಆ ವಿಳೆದೆಲೆ ಹಾರನ ನಮ್ಮ ಅತ್ತೆ ಮನೇಲಿ ಒಂದು ಗಣಪತಿ ಫೋಟೋ ಇದೆ, ಮರದ್ದು, ಅದು ವುಡ್ಡಿಂದು. ಸೊ ಅದಕ್ಕೆ ಹಾಕಿದ್ವಿ. ಸೊ ನೋಡ್ಬೋದು ಲಾಸ್ಟಲ್ಲಿ ಅದು ಫೋಟೋ ಬರುತ್ತೆ, ನೋಡ್ಬೋದು ನೀವು. ಇನ್ನು ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ಆಚರಿಸಿದ್ರಿ ಮತ್ತು ಏನೇನು ಮಾಡಿದ್ರಿ ಅಂತ ಕಾಮೆಂಟಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ಬರೋ ಅಂಥ ವೀಡಿಯೋಗಳು ಇಷ್ಟೊಂದು ಎಲ್ಲ ಬುಕ್ ಓದೋ ಥರ ಇರೋದಿಲ್ಲ, ನಾರ್ಮಲಾಗಿ ಮಾತಾಡೋ ಥರದ್ದೇ ಇರುತ್ತೆ. ಬಟ್ ಇಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ, ಎಲ್ಲ ನಮ್ಮ ಅತ್ತೆ ಮನೇಲಲ್ವ ಅರೇಂಜ್ಮೆಂಟ್ಸು. ಇನ್ನು ನಾನು ಮಾಡಿರೋ ಅಂಥದ್ದು ಏನೂ ಇಲ್ಲ, ಎಲ್ಲ ಅವರೇ ಮಾಡಿದರು. ನಾನು ಚಿಕ್ಕ ಪುಟ್ಟದ್ದು ಹೆಲ್ಪ್ ಮಾಡಿದ್ದೀನಿ ಅಷ್ಟೇ. ಸೊ ಹೇಗಿತ್ತು ಅಂತ ನೀವೇ ಹೇಳಬೇಕು ಫ್ರೆಂಡ್ಸ್. ನೋಡಿ, ಇಷ್ಟು ಜನ ನಾವು ಸೇರಿಕೊಂಡು ಗಣಪತಿ ಹಬ್ಬ ಮಾಡಿದ್ವಿ. ಟೋಟಲ್ ಎಷ್ಟು ಮೆಂಬರ್ಸ್ ಇದ್ದಾರೆ ನೋಡಿ, ಟೋಟಲ್ 6 ಜನ ಇದ್ದೀವಿ. 6 ಜನ ಸೇರಿಕೊಂಡು 2 ಮಕ್ಕಳು ಮತ್ತು ನಮ್ಮ ಅತ್ತೆ
ನಮ್ಮ ಅಕ್ಕ ಮತ್ತು ನನ್ನ ಹಸ್ಬೆಂಡು ಮತ್ತು ನಾನು. ಸೊ ಯಾವ ರೀತಿ ಇತ್ತು ಅಂತ ಇದರಲ್ಲೇ ಆನ್ ಮಾಡ್ತೀನಿ ರೀ. ಚೆನ್ನಾಗಿದ್ದರೆ ಓಂ ಶ್ರೀ ಗಣಪತಿ ನಮಃ ಅಂತ ಒಂದು ಕಾಮೆಂಟ್ ಮಾಡಿ. ಏನು ನಿಮಗೆ ಕಾಮೆಂಟ್ ಮಾಡಬೇಕು ಅನ್ನಿಸ್ಲಿಲ್ಲ ಅಂದರೆ ಲೈಕ್ ಕೊಡಿ, ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ. ಮತ್ತು ಪ್ಲೀಸ್ ನನ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಸುಮಾರು ಜನ ನೋಡ್ತಾ ಇದ್ದೀರಾ, 90% ನ್ಯೂ ಮೆಂಬರ್ಸು ಯಾರಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಓಕೆನಾ? ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಬಾಯ್, ಟೇಕ್ ಕೇರ್. ನೆಕ್ಸ್ಟು ಒಂದು ವಿಡಿಯೋದೊಂದಿಗೆ ಮತ್ತೆ ಪೋಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್, ಬಾಯ್. ಮತ್ತು ನಾನು ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ಸೊ ಗಣಪತಿ ಹಬ್ಬದ ದಿನ ಫಸ್ಟ್ಗೆ ನಾವು ನಾಗರ ಪೂಜೆ ಅಂದರೆ ತನಿ ಎರಿಯೋಕ್ಕೆ ಹೋಗಿದ್ವಿ. ಅಲ್ಲೇ ನಿಯರ್ ಬೈ ಟೆಂಪಲ್ ಶಕ್ತಿ ಗಣಪತಿ ಟೆಂಪಲ್ ಅಂತ, ಅಲ್ಲಿ ಗಣಪತಿ ಇದೆ, ಈಶ್ವರ ಇದೆ, ಪಾರ್ವತಿ ಇದೆ, ಮತ್ತು ಲಕ್ಷ್ಮೀನಾರಾಯಣ ಇದೆ, ಮತ್ತು ಪಾರ್ವತಿ ಹೇಳಿದ್ನಲ್ಲ, ಅರಳಿ ಮರ, ಅರಳಿಕಟ್ಟೆ, ನಾಗರಕಟ್ಟೆ ಎಲ್ಲ ಇದೆ. ಅಲ್ಲಿ ಪೂಜೆ ಮಾಡ್ಕೊತ ಬಂದ್ವಿ. ಸೊ ನೋಡಿರ್ಬೋದು ವಿಡಿಯೋದಲ್ಲಿ. ಇಷ್ಟೇ ಹೇಳಬೇಕಂತ ಪೆಂಡಿಂಗ್ ಇಟ್ಟಿದ್ದೆ, ಅದೊಂದು ಮರ್ತೋಗಿದ್ದೆ, ಅದೊಂದು ಹೇಳ್ತಾ ಇದ್ದೀನಿ. ಇನ್ನೆಲ್ಲ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ವಿ, ನಮ್ಮ ಅತ್ತೆ ಮತ್ತು ನಮ್ಮ ಹಸ್ಬೆಂಡು, ಅಕ್ಕ ಮತ್ತು ಮಕ್ಕಳು. ಸೊ ತುಂಬ ಚೆನ್ನಾಗಿತ್ತು. ಸೊ ಇದೊಂದು ಎಕ್ಸ್ಪೀರಿಯನ್ಸು. ಸೊ ನಮ್ಮ ಮನೆಯಲ್ಲಿ ನನಗೆ ಏನು ಮಾಡಬೇಕು, ಎಲ್ಲ ಏನೇನು ಮಾಡಬೇಕಂತ ಗೊತ್ತಾಗುತ್ತೆ. ಬಟ್ ಇಲ್ಲಿ ನಮ್ಮ ಅತ್ತೆ ಮನೇಲಿ ಸಡನ್ಲಿ ಏನೇನು ಮಾಡಬೇಕು ಅಂತ ಅವ್ರನ್ನ ಕೇಳಿನೇ ಮಾಡಬೇಕಲ್ವಾ. ಸೊ ಸ್ವಲ್ಪ ಏನಾಗುತ್ತೆ, ಗಡಿಬಿಡಿ ಆಗುತ್ತೆ. ನಮ್ಮ ಮನೇಲಾದರೆ ನಮ್ಮ ಮನೇಲಿ ಏನೇನಿದೆ, ಎಲ್ಲೆಲ್ಲಿ ಏನೇನಿದೆ ಎಲ್ಲ ಗೊತ್ತಾಗುತ್ತೆ. ಸೊ ಅವ್ರ ಮನೇಲಿ ಅವ್ರು ಏನು ಹೇಳಿದ್ರೋ ಅಷ್ಟು ಮಾತ್ರ ಮಾಡಿದ್ದೀನಿ. ಸೊ ಆದರೂ ಕೂಡ ಖುಷಿಯಾಗಿ ನನ್ನ ಹಸ್ಬೆಂಡ್ ಜೊತೆಗೆ ಇದ್ದು ಪೂಜೆ ಮಾಡಿ ಬಂದಿದ್ದೀನಿ ಫ್ರೆಂಡ್ಸ್. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿದವ್ರಿಗೆ, ಮತ್ತು ನಮ್ಮ ಅತ್ತೆ ಮನೆಯವ್ರಿಗೆ, ನಮ್ಮ ಮನೆಯವ್ರಿಗೆ, ಮತ್ತು ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರು ಕಷ್ಟದಲ್ಲಿದ್ದೀರಾ, ದೇವರು ಎಲ್ಲ ಕಷ್ಟನ ನಿವಾರಣೆ ಮಾಡಲಿ. ಮತ್ತು ಏನಾದರೂ ತುಂಬ ಕಷ್ಟ ಇದ್ದರೆ ಅದನ್ನು ಎದುರಿಸೋ ಅಂಥ ಶಕ್ತಿ ಕೊಡಲಿ ಗಣಪತಿ ಅಂತ ಕೇಳಿಕೊಂಡು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.